ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಸ್ಪರ್ಧಾರ್ಥಿಗಳೇ, ಭಾರತದ ಇತಿಹಾಸವನ್ನು ನಾವು ನೋಡಿದಾಗ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಸಾಕಷ್ಟು ರಾಜ್ಯ ಮನೆತನಗಳು ಆಳ್ವಿಕೆ ಮಾಡಿರುವುದನ್ನು ನಾವು ನೋಡಿರ್ಬೋದು. ಅದರಲ್ಲಿ ದೆಹಲಿ ಸುಲ್ತಾನರು ಕೂಡ ಒಬ್ಬರು. ಈ ದೆಹಲಿ ಸುಲ್ತಾನರನ್ನು 5 ಸಂತತಿಗಳು ಆಳ್ವಿಕೆ ಮಾಡ್ತವೆ. ಅದರಲ್ಲಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಲೋಧಿ ಸಂತತಿ, ಸೈಯದ್ ಸಂತತಿ. ಈ 5 ಸಂತತಿಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಂತತಿ ಈ ಖಿಲ್ಜಿ ಸಂತತಿ. ಈ ಖಿಲ್ಜಿ ಸಂತತಿ 1290ರಿಂದ 1320ರವರೆಗೆ ಈ ಒಂದು ಖಿಲ್ಜಿ ಸಂತತಿ ದೆಹಲಿ ಸುಲ್ತಾನರ ಮನೆತನವನ್ನು ಆಳ್ವಿಕೆ ಮಾಡುತ್ತೆ. ಈ ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಯಾರು? ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿ ಖಿಲ್ಜಿ ಮನೆತನದ ಅತ್ಯಂತ ಹಿರಿಯ ವಯಸ್ಸಿನ ವ್ಯಕ್ತಿ. ಈತ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿದಾಗ ಈತನಿಗೆ 70 ವರ್ಷ ವಯಸ್ಸಾಗಿರುತ್ತೆ. ಈತನಿಗೆ 70 ವರ್ಷ ವಯಸ್ಸು ಆದರೂ ಕೂಡ ಈ ಖಿಲ್ಜಿ ಸಂತತಿಯನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ತಾನೆ. ಈ ಖಿಲ್ಜಿ ಮನೆತನ ಮೂಲತಃ ಟರ್ಕಿ ದೇಶದವರಿಂದ ಬಂದದ್ದು. ಮೂಲತಃ ಇವರು ಟರ್ಕಿ ದೇಶದವರು. ಖಿಲ್ಜಿ ಎಂದರೆ ಖಡ್ಗಧಾರಿ ಪುರುಷರು. ಖಡ್ಗಧಾರಿ ಪುರುಷರು ಎಂದರ್ಥ. ನೋಡ್ರಿ, ಈ ಖಿಲ್ಜಿ ಮನೆತನ ಮೂಲತಃ ಟರ್ಕಿಸ್ತಾನದ ದೇಶದಿಂದ ಬಂದವರು. ಇವರು ಸುಮಾರು 200 ವರ್ಷಗಳ ಹಿಂದೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಫ್ಘಾನಿಸ್ತಾನದ ಖಿಲ್ಜಿ ಎಂಬ ಪ್ರದೇಶಕ್ಕೆ ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜೀವನವನ್ನು ನಡೆಸ್ತಾರೆ. ಈ ಖಿಲ್ಜಿ ಎಂಬ ಪ್ರದೇಶದಿಂದ ಜೀವನವನ್ನು ನಡೆಸುವುದರ ಮೂಲಕ ಇವ್ರು ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಭಾರತ ದೇಶಕ್ಕೆ ಬಂದಿದ್ದರಿಂದ ಇವರ ಮನೆತನವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಖಿಲ್ಜಿ ಮನೆತನ ಅಂತಂದು ಕರಿತೀವಿ. ಇಂತಹ ಖಿಲ್ಜಿ ಮನೆತನದ ಅತ್ಯಂತ ಪ್ರಸಿದ್ಧನಾದಂತಹ ವ್ಯಕ್ತಿ ಯಾರಪ್ಪ ಅಂತಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಈ ಅಲ್ಲಾವುದ್ದೀನ್ ಖಿಲ್ಜಿ 1296ರಿಂದ 1316ರವರೆಗೆ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಖಿಲ್ಜಿ ಸಂತತಿಯನ್ನು ಆಳ್ವಿಕೆ ಮಾಡ್ತಾನೆ. ಖಿಲ್ಜಿ ಸಂತತಿಯನ್ನು ಆಳ್ವಿಕೆ ಮಾಡಿದ ಅತ್ಯಂತ ಪ್ರಮುಖನಾದಂತಹ ಸುಲ್ತಾನ ಯಾರಪ್ಪ ಅಂತಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಯಾಕೆ ಈತನನ್ನ ಅತ್ಯಂತ ಪ್ರಮುಖನಾದಂತಹ ಸುಲ್ತಾನ ಅಂತಂದು ಕರಿತೀವಪ್ಪ ಅಂತಂತಂದ್ರ ಈತ ಮಹಮ್ಮದ್ ಪೈಗಂಬರ್ ಅಂತೆ ಜಗತ್ತಿನಲ್ಲಿ ತನ್ನದೇ ಆದಂತಹ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಅದರ ಜೊತೆಗೆ 2ನೇ ಅಲೆಕ್ಸಾಂಡರ್ನಂತೆ ಪ್ರಪಂಚವನ್ನೇ ಗೆಲ್ಬೇಕನ್ನುವಂತಹ ಆಸೆ ಯಾರಿಗಿರುತ್ತಪ್ಪ ಅಂತಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಗಿರುತ್ತೆ. ಅದಕ್ಕಾಗಿ ಈತ ನಾಣ್ಯಗಳನ್ನು ಹೊರಡಿಸಿ ನಾಣ್ಯಗಳ ಮೇಲೆ ಸಿಕಂದರ್ ಎ ಸಹಾನಿ ಮತ್ತು ತನ್ನನ್ನು ತಾನು 2ನೇ ಅಲೆಕ್ಸಾಂಡರ್ ಅಂತಂದು ಕರ್ಕೋತಾನೆ. 2ನೇ ಅಲೆಕ್ಸಾಂಡರ್ ಯಾರು? ಈ ಅಲ್ಲಾವುದ್ದೀನ್ ಖಿಲ್ಜಿ. ನೋಡ್ರಿ, ನಾಣ್ಯಗಳನ್ನು ಹೊರಡಿಸುವುದರ ಮೂಲಕ ಸಿಕಂದರ್ ಎ ಸಹಾನಿ 2ನೇ ಅಲೆಕ್ಸಾಂಡರ್ ಅಂತಂದು ಏನ್ ಮಾಡ್ತಾನಪ್ಪ ಅಂತಂತಂದ್ರ ತನ್ನನ್ನು ತಾನು ಕರೆಸಿಕೊಂಡಂತಹ ದೆಹಲಿ ಸುಲ್ತಾನರ ಅರಸ ಯಾರಪ್ಪ ಅಂತಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಏನಪ್ಪ ಅಂತಂತಂದ್ರ ಅಲಿ ಗುರ್ಷಪ್. ಯಾರೇ? ಅಲಿ ಗುರ್ಷಪ್. ಈತನ ಮೂಲ ಹೆಸರು ಇದು. ಅಲ್ಲಾವುದ್ದೀನ್ ಖಿಲ್ಜಿ
ಅತಿ ಹೆಚ್ಚು ಮಂಗೋಲಿಯನ್ನರ ದಾಳಿಯನ್ನು ಎದುರಿಸಿದಂತಹ ಸುಲ್ತಾನ ಈತ. ಸುಮಾರು 5 ಬಾರಿ ಮಂಗೋಲಿಯನ್ನರ ದಾಳಿಯನ್ನು ಎದುರಿಸ್ತಾನೆ. ನೋಡ್ರಿ, 1296ರಲ್ಲಿ ಖಾಜರ್ ಖಾನ್, 1298ರಲ್ಲಿ ಸಾಲ್ಡಿ, 1301ರಲ್ಲಿ ಕುತ್ಲಗ್, ಖ್ವಾಜಾ, 1303ರಲ್ಲಿ ಅಲಿಬೇಗ್ ತುರ್ಗಿ, 1307ರಲ್ಲಿ ಇಕ್ಬಲ್ ಮತ್ತು ತಾಯಿಬೋ. ಈ 5 ಜನ ಮಂಗೋಲಿಯನ್ನರ ದಾಳಿಯನ್ನು ಎದುರಿಸಿದವನು ಯಾರಪ್ಪ ಅಂತಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದಂತಹ ಜಾಫರ್ ಖಾನ್. ನೋಡ್ರಿ, ಈ 5 ಜನ ಮಂಗೋಲಿಯನ್ನರ ದಾಳಿಯನ್ನು ಎದುರಿಸುವುದರ ಮೂಲಕ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಮತ್ತೆ ಮಂಗೋಲಿಯನ್ನರು ನನ್ನ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಹೆದರಿಕೆಯ ದೃಷ್ಟಿಯನ್ನು ಇಟ್ಟುಕೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿ ವಾಯುವ್ಯ ಭಾರತದಲ್ಲಿ ತನ್ನ ದಂಡನಾಯಕನಾದಂತಹ ಗಾಜಿ ಮಲ್ಲಿಕ್ ನಾನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಲ್ಲಿ ನೇಮಕ ಮಾಡ್ತಾನೆ. ಈ ಪ್ರದೇಶವನ್ನು ಕಾಯಲಿಕ್ಕೆ ಗಾಜಿ ಮಲ್ಲಿಕನನ್ನು ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ನೇಮಕ ಮಾಡ್ತಾನೆ. ಅದರ ಜೊತೆಗೆ ಸಿಂಧೂ ನದಿಯ ಉದ್ದಕ್ಕೂ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾನೆ. ತಡೆಗೋಡೆ ಯಾರೇ? ಅಲ್ಲಾವುದ್ದೀನ್ ಖಿಲ್ಜಿ. ಯಾಕಪ್ಪ ಅಂತಂತಂದ್ರ ಈ ಮಂಗೋಲಿಯನ್ನರು ಪದೇ ದೆಹಲಿಯ ಮೇಲೆ ದಾಳಿ ಮಾಡ್ತಾ ಇದ್ರು. ಅವರ ದಾಳಿಯನ್ನು ತಡೆಗಟ್ಟಲು ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಸಿಂಧೂ ನದಿಯ ಉದ್ದಕ್ಕೂ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದ ದಂಡಯಾತ್ರೆ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇಡೀ ದೆಹಲಿ ಸುಲ್ತಾನರಲ್ಲಿಯೇ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಂತಹ ಮೊದಲ ಮುಸ್ಲಿಂ ಸುಲ್ತಾನ. ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳಾದಂತಹ ನಜರತ್ ಖಾನ್, ಉಲುಗ್ ಖಾನ್ ಮತ್ತು ಜಾಫರ್ ಖಾನ್ ಈ 3 ಸೇನಾಪತಿಗಳೊಂದಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಈ 3 ಜನ ಸೇನಾಪತಿಗಳೊಂದಿಗೆ ಕೂಡಿಕೊಂಡು ಉತ್ತರ ಭಾರತದ ಮೊದಲ ದಾಳಿಯನ್ನು ಯಾವ ರಾಜ್ಯದ ಮೇಲೆ ಮಾಡ್ತಾರಪ್ಪ ಅಂತಂತಂದ್ರೆ ಗುಜರಾತ್ ರಾಜ್ಯದ ಮೇಲೆ ಮಾಡ್ತಾರೆ. ಎಲ್ರಿ? ಗುಜರಾತಿನ ಮೇಲೆ ದಾಳಿ. ಮೊದಲನೇ ದಾಳಿ ಯಾವುದು? ಗುಜರಾತಿನ ಮೇಲೆ ದಾಳಿ. ಹನ್ನೆರಡುನೂರ 1298ರಲ್ಲಿ ಗುಜರಾತಿನ ಮೇಲೆ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದಂತಹ ನಜರತ್ ಖಾನ್, ಉಲುಗ್ ಖಾನ್, ಜಾಫರ್ ಖಾನ್ ಈ 3 ಜನ ವ್ಯಕ್ತಿಗಳು ಸೇರಿಕೊಂಡು ಗುಜರಾತಿನ ಮೇಲೆ ದಾಳಿ ಮಾಡ್ತಾರೆ. ಯಾಕೆ ದಾಳಿ ಮಾಡ್ತಾರ? ಯಾಕೆ ಈ ಪ್ರದೇಶದ ಮೇಲೆ ದಾಳಿ ಮಾಡ್ತಾರಪ್ಪ ಅಂತಂತಂದ್ರೆ ಗುಜರಾತಿನ ಅನಿಲ್ವಾಡ, ಯಾವುದು? ಅನಿಲ್ವಾಡ. ಈ ಗುಜರಾತಿನ ಅನಿಲ್ವಾಡದ ಸಂಪತ್ತನ್ನು ದೋಚಿಸ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಅಪಾರವಾದಂತಹ ಸಂಪತ್ತೈತಿ, ಈ ಸಂಪತ್ತನ್ನು ಲೂಟಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಗುಜರಾತಿನ ಮೇಲೆ ದಾಳಿ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಗುಜರಾತಿನಲ್ಲಿ ವಘೇಲಾ ಮಣಿತನದ ರಾಜ ಯಾರಪ್ಪ ಅಂತಂತಂದ್ರೆ 2ನೇ ಕರ್ಣದೇವ.
ಈ ಎರಡನೇ ಕರ್ಣದೇವ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರೆ ಆಳ್ವಿಕೆ ಮಾಡ್ತಿರ್ತಾನೆ. ಈ ಎರಡನೇ ಕರ್ಣದೇವ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ನಜರತ್ ಖಾನ್, ಉಲುತ್ ಖಾನ್, ಜಾಫರ್ ಖಾನ್ ಈ ಗುಜರಾತ್ ಮೇಲೆ ದಾಳಿ ಮಾಡ್ತಾರೆ. ಈ ಕರ್ಣದೇವನಿಗೆ ಒಬ್ಬಳು ಹೆಂಡತಿ ಇರ್ತಾಳ, ಕಮಲಾದೇವಿ. ಈ ಕಮಲಾದೇವಿಯನ್ನು ಅಪಹರಿಸುವ ದೃಷ್ಟಿಯಿಂದ ಏನ್ ಮಾಡ್ತಾರಪ್ಪ ಅಂತಂತಂದ್ರ ಗುಜರಾತ್ ಮೇಲೆ ದಾಳಿ ಮಾಡ್ತಾರೆ. ನೋಡ್ರಿ, ಒಂದೇದೇನ್ರಿ, ವಘೇಲಾ ಮನೆತನದ ಕಮಲಾದೇವಿಯನ್ನು ಅಪಹರಿಸಬೇಕು ಮತ್ತು ಅನಿಲ್ವಾಡದ ಅಪಾರವಾದಂತಹ ಸಂಪತ್ತನ್ನ ಲೂಟಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಗುಜರಾತ್ ಮೇಲೆ ದಾಳಿ ಮಾಡ್ತಾರೆ. ಗುಜರಾತ್ ಮೇಲೆ ದಾಳಿ ಮಾಡಿ ಕರ್ಣದೇವನನ್ನ ಏನ್ ಮಾಡ್ತಾರಪ್ಪ ಅಂತಂತಂದ್ರ ಸೋಲಿಸ್ತಾರೆ. ಸೋಲಿಸುವಂತಹ ಸಂದರ್ಭದಲ್ಲಿ ಕರ್ಣದೇವರಾಯ ಯೋಚನೆ ಮಾಡ್ತಾನೆ. ಏನಂತ ಯೋಚನೆ ಮಾಡ್ತಾನಪ್ಪ ಅಂತಂತಂದ್ರ, ಈ ಅಲ್ಲಾವುದ್ದೀನ್ ಖಿಲ್ಜಿಯ 3 ಜನ ದಂಡನಾಯಕರು ನನ್ನ ಹೆಂಡತಿ ಆದಂತಹ ಕಮಲಾದೇವಿಯನ್ನು ಅಪಹರಿಸಿಕೊಂಡು ಹೋಗ್ತಾರ. ಆದರೆ ನನ್ನ ಮಗಳಾದಂತಹ ದೇವಲಾದೇವಿ ಈ ದೇವಲಾದೇವಿಯನ್ನಾದ್ರೂ ನಾನು ಏನ್ ಮಾಡ್ಬೇಕಪ್ಪ ಅಂತಂತಂದ್ರ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಎರಡನೇ ಕರ್ಣದೇವ ದೇವಲಾದೇವಿಯನ್ನು ಮಹಾರಾಷ್ಟ್ರದ ದೇವಗಿರಿಯ ಚಂದ್ರದೇವನ ಬಳಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆಶ್ರಯವನ್ನು ಪಡ್ಕೋತಾನ. ನೋಡ್ರಿ, ಕರ್ಣದೇವರಾಯ ತನ್ನ ಹೆಂಡತಿ ಹೋದ್ರೂ ಹೋಗ್ಲಿ, ನನ್ನ ಮಗಳನ್ನಾದ್ರೂ ಕಾಪಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಮಹಾರಾಷ್ಟ್ರದ ದೇವಗಿರಿಯ ಚಂದ್ರನ ದೇವನ ಮೇಲೆ ಬಳಿ ಬಂದು ಏನ್ ಮಾಡ್ತಾನಪ್ಪ ಅಂತಂತಂದ್ರ ಆಶ್ರಯವನ್ನು ಪಡ್ಕೋತಾನ. ನಂತರ ಈ ನಜರತ್ ಖಾನ್, ಉಲುತ್ ಖಾನ್, ಜಾಫರ್ ಖಾನ್ ಕರ್ಣದೇವರಾಯನನ್ನ ಸಂಪೂರ್ಣವಾಗಿ ಸೋಲಿಸಿ ದೇವರಾಯನ ಹೆಂಡತಿಯಾದಂತಹ ಕಮಲಾದೇವಿಯನ್ನು ದೆಹಲಿಗೆ ಕರೆದುಕೊಂಡು ಹೋಗ್ತಾರೆ. ಎಲ್ಲಿಗೆ? ದೆಹಲಿಗೆ ಕರೆದುಕೊಂಡು ಹೋಗ್ತಾರೆ. ದೆಹಲಿಗೆ ಕರೆದುಕೊಂಡು ಹೋಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಮುಂದೆ ನಿಲ್ಲಿಸಿದಾಗ ಅಲ್ಲಾವುದ್ದೀನ್ ಖಿಲ್ಜಿ ಈ ಕಮಲಾದೇವಿಯನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಮದುವೆ ಆಗಿ ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ಕೋತಾನ. ಪಟ್ಟದ ರಾಣಿಯನ್ನಾಗಿ ಏನ್ ಮಾಡ್ಕೋತಾನಪ್ಪ ಅಂತಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಈ ದೆಹಲಿಯಲ್ಲಿ ಮಾಡ್ಕೋತಾನ. ನೋಡ್ರಿ, ಆಲ್ರೆಡಿ ಆಕೆಗೆ ಮದುವೆ ಆಗೈತಿ. ಮದುವೆ ಆದಕ್ಕಿನ್ನ ತೆಗೆದುಕೊಂಡು ಬಂದು ಇವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮದುವೆ ಆಗಿ ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ಕೋತಾನ. ಅದರ ಜೊತೆಗೆ ಈ 3 ಜನ ಸೇನಾಪತಿಗಳು ಗುಜರಾತ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಗುಜರಾತಿನ ಕರಾವಳಿ ಭಾಗದಲ್ಲಿ ಒಬ್ಬ ಗಾಜಿ ಅನ್ನುವಂತಹ ವ್ಯಕ್ತಿ ಇರ್ತಾನ. ಗಾಜಿ ಎಂಬ ವ್ಯಾಪಾರಿ. ಈ ವ್ಯಾಪಾರಿ ಒಬ್ಬ ಸುಂದರವಾದಂತಹ ಯುವಕನನ್ನು ಏನ್ ಮಾಡ್ತಿರ್ತಾನಪ್ಪ ಅಂತಂತಂದ್ರ ವ್ಯಾಪಾರವನ್ನು ಮಾಡ್ತಿರ್ತಾನ. ಆ ಸುಂದರವಾದ ಯುವಕನನ್ನು ನೋಡಿದಂತಹ ಈ ನಜರತ್ ಖಾನ್, ಉಲುತ್ ಖಾನ್, ಜಾಫರ್ ಖಾನ್ ಏನ್ ಮಾಡ್ತಾರಪ್ಪ ಅಂತಂತಂದ್ರ ಈ ಗಾಜಿಗೆ ಏನ್ ಮಾಡ್ತಾರಪ್ಪ ಅಂತಂತಂದ್ರ 1,000 ದಿನಾರ್ ಕೊಟ್ಟು ಏನ್ ಮಾಡ್ತಾರಪ್ಪ ಅಂತಂದ್ರ ಆತನನ್ನ ಕರೆದುಕೊಂಡು ವ್ಯಾಪಾರ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಆ ವ್ಯಕ್ತಿನೇ ಯಾರಪ್ಪ ಅಂತಂತಂದ್ರ ಮಲ್ಲಿಕಾಪರ್. ನೋಡ್ರಿ, ಹಾಗಾದ್ರೆ ಮಲ್ಲಿಕಾಪರ್ನನ್ನ ಯಾವ ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಕೊಂಡ್ಕೊಂಡ್ ಬಂದ್ರಪ್ಪ ಅಂತಂತಂದ್ರ ಗುಜರಾತಿನ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮಲ್ಲಿಕಾಪರ್ನನ್ನ ಏನ್ ಮಾಡ್ತಾರಪ್ಪ ಅಂತಂತಂದ್ರ ಕೊಂಡ್ಕೊಂಡ್ ಬರ್ತಾರ. ಈತನಿಗೆ 1000 ದಿನಾರಿ ಅಂತಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಿರುದನ್ನು ಕೊಡ್ತಾರ. 1000 ದಿನಾರಿ ಅನ್ನುವಂತಹ ಏನ್ ಮಾಡ್ತಾರಪ್ಪ ಅಂತಂತಂದ್ರ ಬಿರುದನ್ನು ಕೊಡ್ತಾರ. ಇಷ್ಟೇನಪ್ಪ ಅಂತಂತಂದ್ರ ಗುಜರಾತಿನ ಮೇಲೆ ದಾಳಿ ಅಂತಂದು ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಇನ್ನ ಎರಡನೇ ದಾಳಿ ರಾಜಸ್ಥಾನದ ರಣತಂಬರದ ಮೇಲೆ ದಾಳಿ. ರಾಜಸ್ಥಾನದ ರಣತಂಬರದ ಮೇಲೆ ದಾಳಿ.
ದಾಳಿ 1301. ನೋಡ್ರಿ, ರಾಜಸ್ಥಾನದ ರಣತುಂಬರದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳಾದಂತಹ ನಜರತ್ ಖಾನ್ ಮತ್ತು ಉಲುತ್ ಖಾನ್ ನಜರತ್ ಖಾನ್ ಮತ್ತು ಉಲುತ್ ಖಾನ್ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ದಾಳಿ ಮಾಡ್ತಾರೆ. ಈ ನಜರತ್ ಖಾನ್ ಮತ್ತು ಉಲುತ್ ಖಾನ್ ರಾಜಸ್ಥಾನದ ರಣತುಂಬರದ ಮೇಲೆ ದಾಳಿ ಮಾಡಿದಾಗ ರಾಜಸ್ಥಾನದ ರಣತುಂಬರವನ್ನು ಆಳುತ್ತಿರುವಂತವ್ರು ಯಾರಪ್ಪ ಅಂತಂತಂದ್ರ ಹಮ್ಮೀರ ದೇವ. ಈ ಹಮ್ಮೀರ ದೇವ ಈ ರಣತುಂಬರದ ಪ್ರದೇಶವನ್ನು ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರೆ ಆಳ್ವಿಕೆ ಮಾಡ್ತಿರ್ತಾನ. ಪ್ರದೇಶವನ್ನು ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಹಮ್ಮೀರ ದೇವ ನವ ಮುಸಲ್ಮಾನರಿಗೆ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಆಶ್ರಯವನ್ನು ನೀಡಿರ್ತಾನೆ. ನವ ಮುಸ್ಲಿಮರಿಗೆ ಆಶ್ರಯವನ್ನು ನೀಡಿದ್ದ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳಾದಂತಹ ಉಲುತ್ ಖಾನ್ ಮತ್ತು ನಜರತ್ ಖಾನ್ ಈ ಹಮ್ಮೀರ ದೇವನ ಮೇಲೆ ದಾಳಿ ಮಾಡ್ತಾರೆ. ಹಮ್ಮೀರ ದೇವನ ಮೇಲೆ ದಾಳಿ ಮಾಡಿದಾಗ ಹಮ್ಮೀರ ದೇವನು ಸಹಿತ ಅಷ್ಟೊಂದು ಅಸಮರ್ಥ ರಾಜ ಅಲ್ಲ, ಅಪಾರವಾದಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿದಂತಹ ರಾಜ, ಅಪಾರ ಬಲಿಷ್ಠ ಪ್ರಮಾಣದ ಸೈನ್ಯವನ್ನು ಹೊಂದಿದಂತಹ ರಾಜ. ಇಂತಹ ರಾಜ ಕೋಟೆ ಮೇಲೆ ಕುಂತು ಇವರು ಬರುವುದನ್ನು ಗಮನಿಸ್ತಾ ಇರ್ತಾರೆ. ಇವರು ಬರುವುದನ್ನು ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಜರತ್ ಖಾನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಉಲುತ್ ಖಾನ್ಗೆ ಹೇಳ್ತಾನ, ಏನಂತಪ್ಪ ಅಂತಂತಂದ್ರ ಅಷ್ಟೊಂದು ಪ್ರಬಲ ರಾಜ ಎಂತಹ ಶಸ್ತ್ರಾಸ್ತ್ರಗಳನ್ನು ಇಟ್ಟಾನ, ಒಂದ್ ಸ್ವಲ್ಪ ನಾನು ನೋಡ್ಕೊಂಡ್ ಬರ್ತೀನಿ, ನೀನು ಇಲ್ಲೇ ಇರು ಅಂತಂದು ಹಮ್ಮೀರ ದೇವನ ಕೋಟೆ ಹತ್ರ ಬರ್ತಾನ. ಹಮ್ಮೀರ ದೇವನ ಕೋಟೆ ಹತ್ರ ಬಂದಾಗ ಹಮ್ಮೀರ ದೇವ ಕಲ್ಲಿನಿಂತ್ರ ಒಗದು ಸಾಯ್ಬಿಡ್ತಾನ. ಯಾರನ್ನ? ನಜರತ್ ಖಾನ್. ಕಲ್ಲಿನ ಹೊಡೆತಕ್ಕೆ ನಜರತ್ ಖಾನ್ ಏನಾಗ್ತಾನಪ್ಪ ಅಂತಂದ್ರೆ ಸತ್ತೋಗ್ಬಿಡ್ತಾನ. ಈ ಒಂದು ಸುದ್ದಿಯನ್ನು ಕೇಳಿದಂತಹ ಉಲುತ್ ಖಾನ್ ಎಲ್ಲಿಗೆ ಓಡಿ ಹೋಗ್ತಾನಪ್ಪ ಅಂತಂದ್ರೆ ದೆಹಲಿಗೆ ಓಡಿ ಹೋಗ್ತಾನ. ಎಲ್ಲಿಂತ್ರ? ರಾಜಸ್ಥಾನದಿಂತ್ರ ಎಲ್ಲಿ ಹೋಗ್ತಾನಪ್ಪ ಅಂತಂದ್ರ ದೆಹಲಿಗೆ ಓಡಿ ಹೋಗ್ಬಿಡ್ತಾನ. ದೆಹಲಿಗೆ ಓಡೋಗಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಹೇಳ್ತಾನ, ಅಲ್ಲಾವುದ್ದೀನ್ ಖಿಲ್ಜಿ, ಈ ಹಮ್ಮೀರ ದೇವ ನಾವು ಅಂದುಕೊಂಡಷ್ಟು ಅಸಮರ್ಥ ವ್ಯಕ್ತಿ ಅಲ್ಲ, ಅಪಾರವಾದಂತಹ ಸೈನ್ಯವನ್ನು ಹೊಂದಿದಂತಹ ವ್ಯಕ್ತಿ, ಆತನ ವಿರುದ್ಧ ನಮಗೆ ದಾಳಿ ಮಾಡೋಕ್ಕಾಗಂಗಿಲ್ಲ ಅಂತಂದು ಅಲ್ಲಾವುದ್ದೀನ್ ಖಿಲ್ಜಿ ಮುಂದೆ ಹೇಳಿದಾಗ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಕುತಂತ್ರ ವ್ಯಕ್ತಿ ಇತ್ತ. ಯಾಕಪ್ಪ ಅಂತಂತಂದ್ರ ಇಡೀ ಜಗತ್ತನ್ನೇ ಗೆಲ್ಬೇಕನ್ನುವಂತಹ ವ್ಯಕ್ತಿ ಆತ. ಅದಕ್ಕಾಗಿ ಒಬ್ಬ ಕುತಂತ್ರ ವ್ಯಕ್ತಿಯಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಾನ. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ಈ ಹಮ್ಮೀರ ದೇವನಿಗೆ ಒಬ್ಬ ಸೇನಾಪತಿ ಇರ್ತಾನ, ರಣಮಲ್ಲ ಅಂತಂದು. ಈ ರಣಮಲ್ಲನಿಗೆ ಹಣದ ಆಸೆಯನ್ನು ತೋರಿಸುವುದರ ಮೂಲಕ ಈತನನ್ನ ಏನ್ ಮಾಡ್ತಾನಪ್ಪ ಅಂತಂತಂದ್ರ ತನಗೆ ಸಹಾಯ ಮಾಡುವಂತೆ ಮಾಡ್ಕೊಳ್ತಾನ. ನಂತರ ಈ ರಣಮಲ್ಲ ಹಣದ ಆಸೆಗೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಹಾಯ ಮಾಡಿ ಏನ್ ಮಾಡ್ತಾನಪ್ಪ ಅಂತಂದ್ರ ಹಮ್ಮೀರ ದೇವನನ್ನ ಸೋಲಿಸಿಬಿಡ್ತಾನ. ಹಮ್ಮೀರ ದೇವ ತನ್ನ ಸೇನಾಪತಿಯನ್ನು ನಂಬಿ ತಾನೇ ಏನಾಗ್ತಾನಪ್ಪ ಅಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಕೈಯಾಗ ಸೋತೋಗ್ಬಿಡ್ತಾನ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ಹಮ್ಮೀರ ದೇವನನ್ನು ಸೋಲಿಸುವುದರ ಮೂಲಕ ಈ ರಾಜಸ್ಥಾನದ ರಣತುಂಬರದ ಅಪಾರವಾದಂತಹ ಸಂಪತ್ತನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾನಪ್ಪ ಅಂತಂದ್ರೆ ದೆಹಲಿಗೆ ತೆಗೆದುಕೊಂಡು ಹೋಗ್ತಾನೆ. ಇದು ಏನಪ್ಪಾ ಅಂತಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿಯ ಎರಡನೇ ದಾಳಿ. ಇನ್ನು ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ಮೂರನೇ ದಾಳಿ ಇದೇ ರಾಜಸ್ಥಾನದ ಮೇವಾಡದ ಮೇಲೆ ದಾಳಿ. ಮೇವಾಡದ ಮೇಲೆ ದಾಳಿ. 1305. ನೋಡ್ರಿ, ರಾಜಸ್ಥಾನದ ಮೇವಾಡದ ಮೇಲೆ ಯಾಕೆ ದಾಳಿ ಮಾಡ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಂತಂತಂದ್ರ ಈ ರಾಜಸ್ಥಾನದ ಮೇವಾಡದ ಪ್ರದೇಶದಲ್ಲಿ ಗುಹಿಲ್ಲಾ ಮನೆತನದ ರಾಜ ರತನ್ ಸಿಂಗ್ ಆಳ್ವಿಕೆ ಮಾಡ್ತಿರ್ತಾನ.
ಇವನಿಗೆ ಒಬ್ಳು ಹೆಂಡತಿ ಇರ್ತಾಳ ನಾಮಮತಿ ಅಂತಂದು. ಯಾರು? ನಾಮಮತಿ. ಇದೇ ಸಮಯದಲ್ಲಿ ಈ ಶ್ರೀಲಂಕಾ ದೇಶದ ಒಬ್ಬ ರಾಜ ಇರ್ತಾನ ಗಂಧರ್ವಸೇನ ಅಂತಂದು. ಯಾರ್ರಿ? ಗಂಧರ್ವಸೇನ. ಗಂಧರ್ವಸೇನ. ಈ ಗಂಧರ್ವಸೇನಿಗೆ ಒಬ್ಳು ಮಗಳು ಇರ್ತಾಳ ಪದ್ಮಿನಿ ದೇವಿ. ಅವಳೇ ಯಾರು? ಪದ್ಮಿನಿ ದೇವಿ. ಪದ್ಮಿನಿ ದೇವಿ. ಈ ಪದ್ಮಿನಿ ದೇವಿ ಕಡೆ ಒಂದು ಗಿಳಿ ಇರ್ತೈತಿ, ಅದ್ರ ಹೆಸರು ಏನಪ್ಪಾ ಅಂತಂದ್ರೆ ಹಿರಾಯಿನ್. ಏನ್ರಿ? ಹಿರಾಯಿನ್. ನೋಡ್ರಿ, ರಾಜಸ್ಥಾನದ ಮೇವಾಡದ ಮೇಲೆ ದಾಳಿ ಮಾಡಕ್ಕ ಕಾರಣ ಏನಪ್ಪಾ ಅಂತಂತಂದ್ರ, ರಾಜಸ್ಥಾನದ ಮೇವಾಡ ಅನ್ನುವಂಥ ಪ್ರದೇಶವನ್ನು ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂತಂದ್ರೆ ಗುಹಿಲ್ಲಾ ಮನೆತನದ ರತನ್ ಸಿಂಗ್ ಆಳ್ವಿಕೆ ಮಾಡ್ತಿರ್ತಾನ. ಅವಳಿಗೆ ಒಬ್ಳು ಹೆಂಡತಿ ಇರ್ತಾಳ ನಾಮಮತಿ ಅಂತಂದು. ಅದೇ ಸಮಯದಲ್ಲಿ ಶ್ರೀಲಂಕಾ ದೇಶದಲ್ಲಿ ಗಂಧರ್ವಸೇನ ಆಳ್ವಿಕೆ ಮಾಡ್ತಿರ್ತಾನ. ಇವಳಿಗೆ, ಈ ಗಂಧರ್ವಸೇನಿಗೆ ಒಬ್ಳು ಮಗಳು ಇರ್ತಾಳ ಪದ್ಮಿನಿ ದೇವಿ ಅಂತಂದು. ಈ ಪದ್ಮಿನಿ ದೇವಿ ಈ ಹಿರಾಯಿನ್ ಎಂಬ ಗಿಳಿಯ ಜೊತೆ ಏನ್ ಮಾಡ್ತಿರ್ತಾಳಪ್ಪ ಅಂತಂದ್ರೆ ಆಟವನ್ನು ಆಡ್ತಿರ್ತಾಳ. ಈ ಹಿರಾಯಿನ್ ಗಿಳಿಯ ವಿಶೇಷತೆ ಏನಪ್ಪಾ ಅಂತಂತಂದ್ರ, ಒಂದು ಸ್ಥಳದ ವಿಷಯವನ್ನು ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡುವಂತಹ ಒಂದು ವಿಷಯ. ನೋಡ್ರಿ, ಈ ಗಂಧರ್ವಸೇನ ಪದ್ಮಿನಿ ದೇವಿಗೆ ಸಾಕಷ್ಟು ಸಾರಿ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಸ್ವಯಂ ವರವನ್ನು ಏರ್ಪಡಿಸಿರ್ತಾನ. ಏನು? ಸ್ವಯಂ ವರ. ಸ್ವಯಂ ವರವನ್ನು ಏರ್ಪಡಿಸಿದಾಗ ಸಾಕಷ್ಟು ರಾಜರು ಈ ಸ್ವಯಂ ವರದಲ್ಲಿ ಕೂಡಿರ್ತಾರೆ. ಸಾಕಷ್ಟು ರಾಜರು ಸ್ವಯಂ ವರದಲ್ಲಿ ಕೂಡಿದಾಗ ಪದ್ಮಿನಿ ದೇವಿ ಯಾವ ರಾಜನನ್ನು ಸಹಿತ ಏನ್ ಮಾಡಲ್ಲಪ್ಪ ಅಂತಂದ್ರೆ ಒಪ್ಕೊಳಂಗಿಲ್ಲ. ಯಾಕಂತಂದ್ರ ಇವಳು ಏನ್ ಮಾಡಿರ್ತಾಳಪ್ಪ ಅಂತಂದ್ರೆ ಹಿರಾಯಿನ್ ಗಿಳಿಯ ಜೊತೆಗೆ ಪದೇ ಪದೇ ಆಟ ಆಡ್ತಿರ್ತಾಳ. ಅದಕ್ಕಾಗಿ ಈ ಗಂಧರ್ವಸೇನಿಗೆ ಸಿಟ್ಟು ಬಂದು ತನ್ನ ಸೇನಾಪತಿಗಳಿಗೆ ಹೇಳ್ತಾನ, ಏನಪ್ಪ ಈಕಿ ಬರೇ ಗಿಳಿ ಜೊತೆನ ಆಟ ಆಡ್ತಾ ಇದ್ದಾಳ, ಮಾವನ ಜೊತೆ ಆಟ ಆಡೋದು ಯಾವಾಗ ಅಂತಂದು ಹಿರಾಯಿನ್ ಗಿಳಿಯನ್ನ ಕೊಲ್ಲಲು ತನ್ನ ಸೇನಾಪತಿಗೆ ಹೇಳ್ತಾನ. ಯಾರು? ಗಂಧರ್ವಸೇನ. ಅವಾಗ ಈ ಸುದ್ದಿಯನ್ನು ತಿಳಿದಂತ ಹಿರಾಯಿನ್ ಏನ್ ಮಾಡ್ತಪ್ಪ ಅಂತಂದ್ರ, ಈ ಶ್ರೀಲಂಕಾ ದೇಶದ ಗಂಧರ್ವಸೇನ ಅರಮನೆಯಿಂದ ತಪ್ಪಿಸ್ಕೊಂಡು ಹಾರ್ಕೊಂಡು ಹೋಗ್ತಾ ಇರ್ತೈತಿ. ಹೋಗುವಂತಹ ಸಂದರ್ಭದಲ್ಲಿ ಈ ರಾಜಸ್ಥಾನದ ಮೇವಾಡದ ಪ್ರದೇಶದ ಮೇಲೆ ಹೋಗುವಂತಹ ಸಂದರ್ಭದಲ್ಲಿ ರತನ್ ಸಿಂಗನ ಹೆಂಡತಿಯಾದಂತಹ ನಾಮಮತಿ ಆ ಗಿಳಿಯನ್ನು ನೋಡ್ತಾಳ. ಅವಾಗ ಗಿಳಿಯನ್ನು ನೋಡಿ ರತನ್ ಸಿಂಗ್ಗೆ ಹೇಳ್ತಾನ. ರತನ್ ಸಿಂಗ್ಗೆ ಏನಂತ ಹೇಳ್ತಾಳಪ್ಪ ಅಂತಂತಂದ್ರ, ಮಾಮಾರ ಆ ಗಿಳಿ ಎಷ್ಟು ಚೆನ್ನಾಗಿ ಐತಲ್ರಿ, ಆ ಗಿಳಿ ತಂದು ಕೊಡ್ರಿ ಅಂತಂತಂದು ರತನ್ ಸಿಂಗನಿಗೆ ನಾಮಮತಿ ಹೇಳ್ತಾಳ. ಅವಾಗ ರತನ್ ಸಿಂಗ್ಗೆ ಹೇಳ್ತಾನ. ಏನಂತ ಹೇಳ್ತಾನಪ್ಪ ಅಂತಂದ್ರೆ ರತನ್ ಸಿಂಗ, ನೀನು ಕೇಳಿ ಅಂತಂದ್ರೆ ಇಡೀ ಪ್ರಪಂಚನ ತಂದು ಕೊಡ್ತೀನಿ, ಇದು ಯಾವ ಮಹಾ ಲೆಕ್ಕ, ಒಂದು ಗಿಳಿ ತಂದು ಕೊಡಕ್ಕೆ ಆಗಂಗಿಲ್ಲ ನನ್ನ ಕಡೆ ಅಂತಂದು ರತನ್ ಸಿಂಗ್ ಈ ಹಿರಾಯಿನ್ ಎಂಬ ಗಿಳಿಯನ್ನು ಹಿಡ್ಕೊಂಡ್ಬಿಡ್ತಾನ. ಹಿಡ್ಕೊಂಡಾಗ ಹಿರಾಯಿನ್ ಗಿಳಿ ಹೇಳುತ್ತೆ, ಬಿಡು ಓ ಮಾರಯ್ಯ, ನಾನು ಸಾಯುವಂಥ ಪೊಸಿಷನ್ದಾಗ ಇದ್ದಾಗ ನಾನು ತಪ್ಪಿಸ್ಕೊಂಡು ಬಂದೀನಿ, ಇವಾಗ ನೀ ನೋಡಿಯ ಮತ್ತ ನಾನು ಹಿಡ್ಕೊಂಡಿ ಅಂತಂದು ಏನು ಮಾಡ್ತದಪ್ಪ ಅಂತಂದ್ರೆ ಹಿರಾಯಿನ್ ಗಿಳಿ ರತನ್ ಸಿಂಗ್ಗೆ ಹೇಳುತ್ತೆ. ಅವಾಗ ರತನ್ ಸಿಂಗ್ ಹೇಳ್ತಾನ, ನೀನು ಯಾಕೆ ಸಾಯುವಂಥ ಪರಿಸ್ಥಿತಿ ಒಳಗಿದ್ದಿ ಅಂತಂದು. ಇಲ್ಲ, ನಾನು ಶ್ರೀಲಂಕಾದ ಗಂಧರ್ವಸೇನನ ಮನೆಯಲ್ಲಿದ್ದೆ, ಒಂದು ಆಸ್ಥಾನದಲ್ಲಿದ್ದೆ. ಅಲ್ಲಿ ಪದ್ಮಿನಿ ದೇವಿ ನನ್ನ ಜೊತೆನ ಆಟ ಆಡೋಕೆ ಯಾವಾಗಿದ್ರು ಬರೇ ನನ್ನ ಜೊತೆನ ಆಟ ಆಡೋದು. ಅವ್ರ ಅಪ್ಪ ನೋಡಿಯ ಸ್ವಯಂ ವರವನ್ನು ಏರ್ಪಡಿಸ್ತಾ ಇದ್ದ, ಬರೇ ಪದೇ ಪದೇ ಸ್ವಯಂ ವರವನ್ನು ಏರ್ಪಡಿಸ್ತಾ ಇದ್ದ. ಪದ್ಮಿನಿ ದೇವಿ ಯಾವ ರಾಜನನ್ನು ಇಷ್ಟಪಡಲಿಲ್ಲ. ಯಾವ ರಾಜನನ್ನು ಇಷ್ಟಪಡ್ಲಾರಕ್ಕ ಅವರಪ್ಪ ನನ್ನ ಕೊಲೆ ಮಾಡಕ್ಕೆ ಹೇಳಿದ. ಅದಕ್ಕೆ ನಾನು ತಪ್ಪಿಸ್ಕೊಂಡು ಇಲ್ಲಿ ತನಕ ಬಂದೀನಿ ಅಂತಂದ. ಅವಾಗ ಈ ಸುದ್ದಿಯನ್ನು ತಿಳಿದಂಥ ರತನ್ ಸಿಂಗ ತನ್ನ ಹೆಂಡತಿಯಾದಂತಹ ನಾಮಮತಿಯ ಪರ್ಮಿಷನ್ ತಗೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ 16,000 ಸೈನಿಕರೊಂದಿಗೆ ಶ್ರೀಲಂಕಾದ ಮೇಲೆ ದಾಳಿ ಮಾಡ್ತಾನೆ. 16,000 ಸೈನಿಕರೊಂದಿಗೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಶ್ರೀಲಂಕಾದ ಗಂಧರ್ವಸೇನನನ್ನು ಸೋಲಿಸುವುದರ ಮೂಲಕ ಗಂಧರ್ವಸೇನ ಹೇಳ್ತಾನೆ, ಸೋತ್ ಮೇಲೆ ತಗೋ ಕಪ್ಪು ಕಾಣಿಕೆಗಳನ್ನು, ಎಷ್ಟು ಬೇಕಷ್ಟು ತಗೋ ಕಪ್ಪು ಕಾಣಿಕೆಗಳು ಅಂತಂದು. ಅವಾಗ ಹೇಳ್ತಾನ, ಯಾರು? ರತನ್ ಸಿಂಗ್ ಹೇಳ್ತಾನ,
ನನಗೆ ಕಪ್ಪು ಕಾಣಿಕೆಗಳು ಬೇಡ. ನಂದ ರಾಜಸ್ಥಾನದೊಳಗೆ ಅಪಾರವಾದಂತಹ ಬಂಗಾರ ವಜ್ರ ವೈಡೂರ್ಯಗಳು ತುಂಬಿ ತುಳುಕ್ತಾ ಇದ್ದಾವೆ. ನಿನ್ನ ಅಪಾರವಾದಂತಹ ಸಂಪತ್ತು ಕಪ್ಪು ಕಾಣಿಕೆಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಅವಾಗಂದ ಗಂಧರ್ವಸೇನ, ಮತ್ತೇನು ಬೇಕು ನಿನಗೆ ಅಂತಂದ. ನನಗೆ ನಿನ್ನ ಮಗಳಾದಂಥ ಪದ್ಮಿನಿ ದೇವಿ ಬೇಕಂತ. ಅವಾಗ ಗಂಧರ್ವಸೇನ ಹೇಳ್ತಾನ, ನಾನಾ ಸಾಕಷ್ಟು ರಾಜರನ್ನ ತಂದು ತೋರಿಸಿದ್ರು ಹೂ ಅಂದಿಲ್ಲಕಿ, ನಿನಗೆ ಹೂ ಅಂದ್ರೆ ಬೇಕಾರೆ ನೀ ಮದುವೆ ಆಗು ಅಂತ. ಅವಾಗ ರತನ್ ಸಿಂಗ್ ಪದ್ಮಿನಿ ದೇವಿ ಹತ್ರ ಬಂದು, ನಾನೇನು ಮದುವೆ ಆಗ್ತೀನಿ, ನಿನ್ನನ್ನು ಇಡೀ ಜಗತ್ತಿನಲ್ಲೇ ಯಾವ ರಾಜ ಮಹಾರಾಜರು ನೋಡ್ಕೊಳ್ಳಾರದಂಗೆ ನಾನು ನಿನ್ನ ನೋಡ್ಕೋತೀನಿ ಅಂತಂದಾಗ ಅವನ ಮಾತಿಗೆ ಬೆರಗಾಗಿ ಪದ್ಮಿನಿ ದೇವಿ ಈ ರತನ್ ಸಿಂಗ್ ನನ್ನನ್ನು ಮದುವೆ ಆಗಕ್ಕೆ ಒಪ್ಕೊಂಡ್ಬಿಡ್ತಾಳೆ. ಅವಾಗ ರತನ್ ಸಿಂಗನಿಗೂ ಮತ್ತು ಪದ್ಮಿನಿ ದೇವಿಗೂ ಈ ಗಂಧರ್ವಸೇನ ಮದುವೆ ಮಾಡ್ತಾನೆ. ಕೇವಲ ಪದ್ಮಿನಿ ದೇವಿಗೂ ಮತ್ತು ರತನ್ ಸಿಂಗನಿಗೂ ಮದುವೆ ಮಾಡಲಿಲ್ಲವ, ಏನು 16,000 ಸೈನ್ಯವನ್ನು ತೆಗೆದುಕೊಂಡು ಬಂದಿರ್ತಾನಲ್ಲ ರತನ್ ಸಿಂಗ, ಆ 16,000 ಜನ ಸೈನಿಕರಿಗೂ ಸಹಿತ ಶ್ರೀಲಂಕಾ ದೇಶದ ಮಹಿಳೆಯರೊಂದಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಮದುವೆ ಮಾಡಿ ಕೊಟ್ಟು ಕಳಿಸಿಬಿಡ್ತಾನೆ. ಯಾರು ಮದುವೆ ಮಾಡಿ ಕೊಟ್ಟು ಕಳಿಸ್ತಾರ? ಗಂಧರ್ವಸೇನ. ನಂತರ ಈ ರತನ್ ಸಿಂಗ್ ಮತ್ತು ಪದ್ಮಿನಿ ದೇವಿ ಮದುವೆಯಾಗಿ ಹೋಗ್ತಾ ಇರ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಮಧ್ಯ ಸಮುದ್ರ ದೇವ ಅಂತ ಬರ್ತಾನೊಬ್ಬ. ಸಮುದ್ರ ದೇವ, ಈ ಸಮುದ್ರ ದೇವ ಪದ್ಮಿನಿ ದೇವಿಯನ್ನು ನೋಡಿ ರತನ್ ಸಿಂಗ್ ನಿಂತರ ಪದ್ಮಿನಿ ದೇವಿಯನ್ನು ಅಪಹರಿಸಿಕೊಂಡು ಓಡೋಗ್ಬಿಡ್ತಾನೆ. ಎಲ್ಲಿಗೆ? ಈ ಕಡೆ ಓಡೋಗ್ಬಿಡ್ತಾನೆ. ಅವಾಗ ಸಮುದ್ರ ದೇವನಿಗೆ ಒಬ್ಬಳು ಮಗಳು ಇರ್ತಾಳ. ಯಾರಪ್ಪ ಅಂತಂತಂದ್ರೆ ಲಿಚ್ಮಿ ಅಂತಂದು. ಈ ಲಿಚ್ಮಿ ಏನು ಮಾಡ್ತಾಳಪ್ಪ ಅಂತಂದ್ರೆ ರತನ್ ಸಿಂಗ್ನನ್ನು ನೋಡಿ ಅವನನ್ನು ಇಷ್ಟಪಟ್ಟು ಅವನನ್ನು ಎತ್ತಾಕೊಂಡು ಓಡೋಗ್ಬಿಡ್ತಾಳೆ. ಯಾ ಕಡೆ? ಈ ಕಡೆ ಓಡೋಗ್ತಾಳೆ. ಓಡೋಗಿ ಏನು ಮಾಡ್ತಾಳಪ್ಪ ಅಂತಂತಂದ್ರೆ ಈ ರತನ್ ಸಿಂಗ ಮತ್ತು ಪದ್ಮಿನಿ ದೇವಿ, ಸಮುದ್ರ ದೇವನ ಕರ್ಕೊಂಡು ಹೋದಂತಹ ಪದ್ಮಿನಿ ದೇವಿ ರಾತ್ರಿ ಹಗಲಿ ನನಗೆ ರತನ್ ಸಿಂಗ್ ಬೇಕು, ಬರೇ ಬಯಾಡ್ಸುದ ಬೆಳತನ ಅವಂದ ಯೋಚನೆ. ಅವಾಗ ಸಮುದ್ರ ದೇವ ಅಂದ, ಯಾಕರ ಕರ್ಕೊಂಬಂದಿನಿ ಓ ಮರ ಈಕಿನ ಕರ್ಕೊಂಬಂದಿನಿ, ಈಕಿ ನೋಡಿದ್ರೆ ಬರೀ ರತನ್ ಸಿಂಗ ಅಂತ. ಅವಾಗ ಲಿಚ್ಮಿ ಕರೆದುಕೊಂಡಂತ ಹೋದಂಥ ರತನ್ ಸಿಂಗ್ ಬೆಳತನ ಬಡಬಡ್ಸೋ, ನನಗೆ ಪದ್ಮಿನಿ ದೇವಿ ಬೇಕು ಅಂತ. ಇವರಿಬ್ಬರ ಪ್ರೀತಿಯನ್ನು ಕಂಡು ಸಮುದ್ರ ದೇವ ಮತ್ತು ಲಿಚ್ಮಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇಬ್ಬರನ್ನು ಬಿಟ್ಟು ಕಳಿಸಿಬಿಡ್ತಾರೆ. ಇಬ್ಬರನ್ನು ಬಿಟ್ಟು ಕಳಿಸಿದಾಗ ಇಬ್ಬರು ಮತ್ತೆ ಇಲ್ಲಿಗೆ ಬಂದು ಮತ್ತೆ ಏನಾಗ್ತಾರಪ್ಪ ಅಂತಂದ್ರೆ ಇಬ್ಬರು ಕೂಡಿ ರಾಜಸ್ಥಾನದ ಮೇವಾಡದ ಪ್ರದೇಶಕ್ಕೆ ಹೋಗ್ತಾರೆ. ರಾಜಸ್ಥಾನದ ಮೇವಾಡದ ಪ್ರದೇಶಕ್ಕೆ ಹೋದಾಗ ರಾಜಸ್ಥಾನದ ಮೇವಾಡದ ಪ್ರದೇಶದಲ್ಲಿ ರಾಮತಾತ ಅನ್ನುವಂಥ ವ್ಯಕ್ತಿ ಇರ್ತಾನೆ. ಯಾರು? ರಾಮತಾತ. ಈ ರಾಮತಾತ ಏನು ಮಾಡಿರ್ತಾನಪ್ಪ ಅಂತಂತಂದ್ರೆ ಈ ರತನ್ ಸಿಂಗ್ ಶ್ರೀಲಂಕಾ ದೇಶಕ್ಕೆ ಪದ್ಮಿನಿಯನ್ನು ಮದುವೆಯಾಗಿ ಬರಲು ಹೋದಂತಹ ಸಂದರ್ಭದಲ್ಲಿ ಈ ರಾಜಸ್ಥಾನದ ಮೇವಾಡದ ಪ್ರದೇಶದಲ್ಲಿ ಯಾರೂ ಇರಂಗಿಲ್ಲ. ಅರಮನೆಯೊಳಗೆ ಯಾರೂ ಇರಲಾರ್ದಂತಹ ಸಂದರ್ಭದಲ್ಲಿ ಈ ರಾಮತಾತ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಅರಮನೆಯಲ್ಲಿ ಮಾಟ ಮಂತ್ರ ಮಾಡಿಸಿರ್ತಾನೆ. ಮಾಟ ಮಂತ್ರ ಮಾಡಿಸಿದಾಗ ರತನ್ ಸಿಂಗ್ ಮತ್ತು ಪದ್ಮಿನಿ ದೇವಿ ರಾಜಸ್ಥಾನದ ಮೇವಾಡದಲ್ಲಿ ಅರಮನೆಗೆ ಬಂದು ನೋಡಿದಾಗ ಈ ಮಾಟ ಮಂತ್ರ ಮಾಡಿಸಿರುವುದನ್ನು ನೋಡಿ ಈ ರಾಮತಾತನನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಆಸ್ಥಾನದಿಂದ ಗಡಿಪಾರು ಮಾಡಿಬಿಡ್ತಾನೆ. ಗಡಿಪಾರು ಮಾಡಿದಾಗ ರಾಮತಾತ ನೇರವಾಗಿ ಎಲ್ಲಿಗೆ ಹೋಗ್ತಾನಪ್ಪ ಅಂತಂದ್ರೆ ದೆಹಲಿಗೆ ಹೋಗ್ತಾನೆ. ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಾವುದ್ದೀನ್ ಖಿಲ್ಜಿ ಮುಂದೆ ನಿಂತ್ಕೋತಾನೆ, ಕೈ ಕಟ್ಟಿ. ಅಲ್ಲಾವುದ್ದೀನ್ ಖಿಲ್ಜಿ ಅವರೇ, ನಾನು ರಾಜಸ್ಥಾನದ ಮೇವಾಡದ ಮನೆತನದವನು, ನಾನು ನಿಮ್ಮ ಆಸ್ಥಾನಕ್ಕೆ ಬಂದಿದ್ದೀನಿ, ನನಗೆ ನೀವು ಆಶ್ರಯವನ್ನು ಕೊಡ್ರಿ ಅಂತಂದು ಕೇಳ್ಕೊತಾನೆ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ಹೇಳ್ತಾನೆ, ನೀನ್ಯಾಕೆ ಆ ಮನೆತನವನ್ನು ಬಿಟ್ಟು ನನ್ನ ಮನೆತನಕ್ಕೆ ಬಂದಿ ಅಂತ ಹೇಳಿದಾಗ ರಾಮತಾತ ಹೇಳ್ತಾನೆ, ಇಲ್ರಿ, ಮೇವಾರದ ರಾಜ ರತನ್ ಸಿಂಗ್ ಶ್ರೀಲಂಕಕ್ಕೆ ಹೋದಾಗ ನಾನು ಮಾಟ ಮಂತ್ರ ಮಾಡಿಸಿಬಿಟ್ಟೇನ್ರಿ ಅಂತ ಹೇಳ್ತಾನೆ. ಅಲ್ಲ, ನೀನು ಯಾಕೆ ಮಾಟ ಮಂತ್ರ ಮಾಡಿಸಿದಿ? ಇಲ್ರಿ, ಆ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಸಂಪತ್ತೈತಿ, ಅದು ನನಗ ಆಗಲಿ ಅಂತಂದ ಕಾರಣಕ್ಕಾಗಿ ನಾನು ಮಾಟ ಮಂತ್ರ ಮಾಡಿಸೀನ್ರಿ ಅಂತ ಹೇಳ್ತಾನೆ. ಹಂಗಾದ್ರೆ ನೀನು ಮಾಟ ಮಂತ್ರ ಮಾಡಿಸುತ್ತಾನ, ಅವ ಎಲ್ಲಿ ಹೋಗಿದ್ದ?
ಶ್ರೀಲಂಕಾ ದೇಶಕ್ಕೆ ಹೋಗಿದ್ರಿ ಅವ ಯಾಕೆ ಅಲ್ಲಿ ಹೋಗಿದ್ದ? ಅಲ್ಲಿ ಒಂದು ಸುಂದರವಾದಂಥ ಯುವತಿ ಅದಳ ಪದ್ಮಿನಿ ದೇವಿ ಅಂತಂದು, ಅವಳನ್ನು ಕರೆದುಕೊಂಡು ಬರಲು ಹೋಗಿದ್ದ. ಅಷ್ಟೊಂದು ಚೆನ್ನಾಗಿದ್ದಾಳ ಅಂತಂದು ಅಲ್ಲಾವುದ್ದೀನ್ ಖಿಲ್ಜಿ ಈ ರಾಮತಾತನ ಕೇಳ್ತಾನ. ಅವಾಗ ರಾಮತಾತ ಹೇಳ್ತಾನ, ಪ್ರಪಂಚದಲ್ಲೇ ಅವಳಷ್ಟು ಸುಂದರವಾದಂತಹ ಯುವತಿ ಇನ್ಯಾರೂ ಇಲ್ಲ, ಅಷ್ಟೊಂದು ಸುಂದರವಾಗಿದ್ದಾಳ ಅಂತಂದು ರಾಮತಾತ ಹೇಳ್ತಾನ. ಅವಾಗ ಈ ರಾಮತಾತನ ಮಾತಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ರತನ್ ಸಿಂಗನ ಮೇಲೆ ದಾಳಿ ಮಾಡ್ತಾನ. ರತನ್ ಸಿಂಗನ ಮೇಲೆ ದಾಳಿ ಮಾಡಿ ರತನ್ ಸಿಂಗನ ಮೇಲೆ 1303 ದಾಳಿ ಮಾಡಿದಾಗ ರತನ್ ಸಿಂಗನ ಸೇನಾಪತಿಗಳಾದಂತಹ ಗರ್ ಮತ್ತು ಬಾದಲ್ ಈ ಇಬ್ಬರು ಸೈನಿಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನಾಯಿಗೆ ಬಡ್ದು ಕಳಿಸ್ಬಿಡ್ತಾರೆ. ಅವಾಗ ಗಾಯಗೊಂಡು ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲಿಗೆ ಬರ್ತಾನಪ್ಪ ಅಂತಂದ್ರೆ ದೆಹಲಿಗೆ ಬರ್ತಾನ. ದೆಹಲಿಗೆ ಬಂದು ಕುತ್ಕೊಂಡು ಒಂದು ಪತ್ರ ಬರೀತಾನ. ಪತ್ರ ಬರೆದು ಏನಂತ ಬರೀತಾನಪ್ಪ ಅಂತಂತಂದ್ರೆ, ರತನ್ ಸಿಂಗ್ನ ಆಸ್ಥಾನಕ್ಕೆ ಪತ್ರ ಏನಂತ ಬರೀತಾನಪ್ಪ ಅಂತಂತಂದ್ರೆ, ಪದ್ಮಿನಿ ದೇವಿಯವರೇ, ನೀವು ನೋಡಲು ಸುಂದರವಾಗಿ ಇದ್ದೀರಂತ, ನಿಮ್ಮ ಮುಖವನ್ನು ನನಗೆ ತೋರಿಸ್ಬೇಕು, ನೀನು ಹೆಣ್ಣಾಗಿ ತೋರಿಸ್ಬೇಡ, ನನ್ನ ತಂಗಿಯಾಗಿ ಆದರೂ ನೀನು ಏನಾಗಬೇಕಪ್ಪ ಅಂತಂದ್ರೆ ನಿನ್ನ ಮುಖವನ್ನು ತೋರಿಸ್ಬೇಕು ಅಂತಂದು ಅಲ್ಲಾವುದ್ದೀನ್ ಖಿಲ್ಜಿ ಪದ್ಮಿನಿ ದೇವಿಗೆ ಪತ್ರ ಬರೀತಾನೆ. ಅವಾಗ ಪದ್ಮಿನಿ ದೇವಿ ಅದ ಪತ್ರವನ್ನು ಓದಿ ಹೇಳ್ತಾಳ, ನಾನು ನಿನಗೆ ಮುಖ ತೋರಿಸ್ತೀನಿ, ಆದ್ರೆ ಹೆಂಗೆ ತೋರಿಸ್ತೀನಿ ಅಪ್ಪ ಅಂತಂತಂದ್ರೆ, ನಾನು ನನ್ನ ಅರಮನೆಯಲ್ಲಿ ಒಂದು ಕನ್ನಡಿಯ ಮುಂದೆ ನಿಲ್ತೀನಿ, ನನ್ನ ಪ್ರತಿಬಿಂಬ ಒಂದು ಕೊಳದಲ್ಲಿ ಬೀಳುತ್ತೆ, ಆ ಕೊಳದಲ್ಲಿ ಬಿದ್ದಂತಹ ಪ್ರತಿಬಿಂಬವನ್ನು ನೋಡಿ ನೀನು ಏನಾಗಬೇಕಪ್ಪ ಅಂತಂದ್ರೆ ಹೋಗ್ಬೇಕು ಅಂತಂದು ರಿಟರ್ನ್ ಪದ್ಮಿನಿ ದೇವಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಪತ್ರ ಬರೀತಾಳೆ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ಆ ಪತ್ರಕ್ಕೆ ಒಪ್ಪಿ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಪದ್ಮಿನಿ ದೇವಿಯನ್ನು ನೋಡಾಕ ಮೇವಾಡಕ್ಕೆ ಬರ್ತಾನ. ಮೇವಾಡಕ್ಕೆ ಬಂದು ಇವಳು ಯಾವ ರೀತಿಯಾಗಿ ಪತ್ರವನ್ನು ಬರೆದಿದ್ಲಲ್ಲ ಅದೇ ರೀತಿಯಾಗಿ ಏನ್ ಮಾಡ್ತಾಳಪ್ಪ ಅಂತಂದ್ರ ನಡಿತಾಳ, ಹೋಗ್ತಾಳ, ಕನ್ನಡಿ ಮುಂದೆ ನಿಂದಿರ್ತಾಳ. ಆ ಕನ್ನಡಿ ಮುಂದೆ ನಿಂತಾಗ ಆಕಿನ ಪ್ರತಿಬಿಂಬ ಈ ಕೊಳದಲ್ಲಿ ಬೀಳುತ್ತ. ಆ ಕೊಳದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅವಳನ್ನು ನೋಡ್ತಾನ. ನೋಡಿ ಅರಮನೆಯಿಂದ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಈ ರತನ್ ಸಿಂಗ ಅವನನ್ನ ಅರಮನೆಯಿಂದ ಹೊರಗಡೆ ಬಿಡುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ರತನ್ ಸಿಂಗನ ಕತ್ತಿ ಹಿಡಿದು ಪದ್ಮಿನಿ ದೇವಿಗೆ ಹೇಳ್ತಾನ, ನೀನು ಎಂದು ನನ್ನ ಅಂತಃಪುರಕ್ಕೆ ಬಂದು ನನ್ನ ಆಸೆಯನ್ನು ಈಡೇರಿಸ್ತೀವೋ ಅವತ್ತು ನಿನ್ನ ಗಂಡನನ್ನು ನಾನು ಬಿಟ್ಟು ಕಳಿಸ್ತೀನಿ ಅಂತಂದು ಹೇಳ್ತಾನೆ. ಅವಾಗ ರತನ್ ಸಿಂಗನನ್ನ ದೆಹಲಿಗೆ ಕರೆದುಕೊಂಡು ಹೋಗ್ತಾನೆ. 1-2 ದಿನ ಆದ್ಮೇಲೆ ಪದ್ಮಿನಿ ದೇವಿ ಪತ್ರ ಬರಿತಾಳ ಮತ್ತೆ ಅಲ್ಲಾವುದ್ದೀನ್ ಖಿಲ್ಜಿಗೆ. ಏನಂತ ಪತ್ರ ಬರಿತಾಳಪ್ಪ ಅಂತಂತಂದ್ರೆ, ಆಯ್ತು ನಿನ್ನ ಅಂತಃಪುರಕ್ಕೆ ನಾನು ಬರ್ತೀನಿ ಅಂತಂದು ಏನ್ ಮಾಡ್ತಾಳ ಪತ್ರವನ್ನು ಬರಿತಾಳ. ತದನಂತರ ಪದ್ಮಿನಿ ದೇವಿ 700 ಜನ ಸೈನಿಕರನ್ನು ಮಾರುವೇಷದೊಂದಿಗೆ, ಎಷ್ಟು 700 ಜನ ಸೈನಿಕರು, 700 ಜನ ಸೈನಿಕರನ್ನು ಹೆಣ್ಣು ಮಕ್ಕಳ ಮಾರುವೇಷದಲ್ಲಿ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ದೆಹಲಿಗೆ ಕರೆದುಕೊಂಡು ಹೋಗ್ತಾಳ. ಯಾರು? ಪದ್ಮಿನಿ ದೇವಿ. ದೆಹಲಿಗೆ ಕರೆದುಕೊಂಡು ಹೋಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಅಂತಃಪುರಕ್ಕೆ ಬೆಂಕಿ ಇಟ್ಟು ಬಿಡ್ತಾಳ. ಬೆಂಕಿ ಇಟ್ಟು ಈ ರತನ್ ಸಿಂಗನನ್ನು ಎತ್ತಾಕೊಂಡು ಕರ್ಕೊಂಡ್ಬಂದ್ಬಿಡ್ತಾಳ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ಕುಂತ ಅಳಾಕತ್ಬಿಟ್ಟ. ಯಾಕೆ ಅಳಾಕತ್ತಪ್ಪ ಅಂತಂತಂದ್ರ, ನನಗೆ ಮೋಸ ಮಾಡಿದ್ಲು ಪದ್ಮಿನಿ ದೇವಿ ಅಂತಂದು ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ದಂಡನಾಯಕನಾದಂತಹ ಮಲ್ಲಿಕಾಪರ್ನ ಮುಂದೆ ಕುಂತ ಅಳಾಕತ್ ಬಿಟ್ಟ. ಅವಾಗ ಮಲ್ಲಿಕಾಪರ್ ಅಂದ, ಯಾಕೆ ಹೇಳ್ತೀರಿ ರಾಜಾರ ಅಂದ. ನಿನಗೇನು ಗೊತ್ತಾಗತ್ತೆ, ಸುಮ್ಮನೆ ಇರಲಿ, ನೀನು ಇತ್ತಾಗ ಗಂಡುನೂ ಅಲ್ಲ ಇತ್ತಾಗ ಹೆಣ್ಣುನೂ ಅಲ್ಲ, ನನ್ನ ಆಸೆ ನಿನಗೇನು ಗೊತ್ತಾಗತ್ತ ಅಂತಂದು ಮಲ್ಲಿಕಾಪುರನಿಗೆ ಬೇಯ್ತಾನ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಮಲ್ಲಿಕಾಪುರ ಹೇಳ್ತಾನ, ಇಲ್ರಿ ಏನಾಗೈತೆ ಹೇಳ್ರಿ ಅದನ್ನಾರ ಅಂತ ಹೇಳ್ತಾನ. ಇಲ್ಲ, ಪದ್ಮಿನಿ ದೇವಿ ನನಗೆ ಮೋಸ ಮಾಡಿ ರತನ್ ಸಿಂಗನನ್ನು ಕರ್ಕೊಂಡು ಹೋಗ್ಬಿಟ್ಲು ಅಂತ ಹೇಳ್ತಾನೆ. ಅವಾಗ ಮಲ್ಲಿಕಾಪುರ ಹೇಳ್ತಾನ, ನಾ ಇರು ತನ ನೀವು ಹೆದರಾಕ್ ಹೋಗ್ಬೇಡ್ರಿ,
ನಾನು ಪದ್ಮಿನಿ ದೇವಿಯನ್ನು ಎತ್ತಕೊಂಡ್ಬರ್ತೀನಿ ಅಂತಂದು ಮಲ್ಲಿಕಾಪರ್ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕರೆದುಕೊಂಡು ಮತ್ತೆ ರತನ್ ಸಿಂಗನ ಮೇಲೆ ದಾಳಿ ಮಾಡ್ತಾನೆ. ಈ ಮೇವಾಡದ ಚಿತ್ತೋಡ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಚಿತ್ತೋಡದ ಪ್ರದೇಶದ ಮೇಲೆ ದಾಳಿ ಮಾಡಿ ರತನ್ ಸಿಂಗನನ್ನು ಯುದ್ಧದಲ್ಲಿ ಸೋಲಿಸುವಂತಹ ಸಂದರ್ಭದಲ್ಲಿ ರತನ್ ಸಿಂಗ್ ಪದ್ಮಿನಿ ದೇವಿಗೆ ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂತಂತಂದ್ರ, ಪದ್ಮಿನಿ ದೇವಿ, ನಾನೇನಾದ್ರೂ ಒಂದು ವೇಳೆ ಸೋಲುವಂತಹ ಭೀತಿ ಬಂದ್ರ ನೀನು ಅಲ್ಲಾವುದ್ದೀನ್ ಖಿಲ್ಜಿ ಕೈಯಲ್ಲಿ ಸಿಗಬೇಡ ಅಂತಂದಾಗ ಪದ್ಮಿನಿ ದೇವಿ ಒಪ್ಕೋತಾಳದನ್ನು. ಅವಾಗ ರತನ್ ಸಿಂಗ್ ಸೋಲುವಂತಹ ಭೀತಿ ಕಂಡಂತಹ ಪದ್ಮಿನಿ ದೇವಿ ತನ್ನ ಆಸ್ಥಾನದ ಮಹಿಳೆಯರೊಂದಿಗೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅರಮನೆಯ ಒಳಗಡೆ ಹೋಗಿ ಬೆಂಕಿ ಒಳಗಡೆ ಜಿಗಿದು ಬಿಡ್ತಾಳೆ. ಬೆಂಕಿ ಒಳಗಡೆ ಜಿಗಿದು ಜೀವಂತವಾಗಿ ಸತ್ತು ಹೋಗ್ತಾಳೆ. ಅದನ್ನೇ ಯಾವ ಒಂದು ಪದ್ಧತಿ ಅಂತ ಕರೀತಾರಪ್ಪ ಅಂತಂತಂದ್ರ ಜೌಹಾರ್ ಪದ್ಧತಿ ನೋಡ್ರಿ. ಜೌಹಾರ್ ಪದ್ಧತಿಯನ್ನು ಏನ್ ಮಾಡ್ತಾಳಪ್ಪ ಅಂತಂದ್ರೆ ಪದ್ಮಿನಿ ದೇವಿ ಅನುಸರಿಸ್ತಾಳ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ರತನ್ ಸಿಂಗನನ್ನು ಸಂಪೂರ್ಣವಾಗಿ ಸೋಲಿಸಿ ಅರಮನೆ ಒಳಗಡೆ ಬರ್ತಾನೆ. ಅರಮನೆ ಒಳಗಡೆ ಬಂದು ಈ ಪದ್ಮಿನಿ ದೇವಿ ಸುಡುವುದನ್ನು ನೋಡ್ತಾನೆ. ಈಕೆ ಸುಟ್ಟು ಬೂದಿಯಾಗಿ ಬಿದ್ದು ಬಿಟ್ಟಿರ್ತಾಳೆ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ಇವಳ ಬೂದಿ ಮುಂದೆ ಬಂದು ನಿಲ್ತಾನ. ನಿನ್ನ ದೇಹದ ಒಂದು ಆಸ್ತಿಯನ್ನು ನನಗೇನು ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ತೃಪ್ತಿ ಪಟ್ಕೊಳಕ್ಕಾಗಲಿಲ್ಲ. ಆದರೆ ನಿನ್ನ ಬೂದಿಯನ್ನಾದರೂ ನಾನು ಏನು ಮಾಡ್ಕೋಬೇಕಪ್ಪ ಅಂತಾರೆ ಮೈಮಾಗ ಹಾಕ್ಕೋಬೇಕು ಅಂತಂದು ಇವಳು ಸತ್ತು ಬಿದ್ದಂತಹ ಬೂದಿಯಲ್ಲಿ ಬಿದ್ದು ಉಳ್ಳಾಡಿಬಿಟ್ಟ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅಂತಹ ಒಬ್ಬ ಕೆಟ್ಟ ದೃಷ್ಟ ರಾಜ ಯಾರಪ್ಪ ಅಂತಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ನೋಡ್ರಿ, ಇಷ್ಟೇನಪ್ಪ ಅಂತಂತಂದ್ರ ಗುಜರಾತಿನ ಮೇವಾಡದ ಮೇಲೆ ದಾಳಿಯಲ್ಲಿ ಆದಂತಹ ಒಂದು ಘಟನೆ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ದಾಳಿ ಎಲ್ಲಪ್ಪ ಅಂತಂತಂದ್ರ ಮಧ್ಯಪ್ರದೇಶದ ಮಾಳ್ವಾದ ಮೇಲೆ ದಾಳಿ. ಮಧ್ಯಪ್ರದೇಶದ ಮಾಳ್ವಾದ ಮೇಲೆ ದಾಳಿ. ಮಧ್ಯಪ್ರದೇಶದ ಮಾಳ್ವಾದ ಮೇಲೆ ದಾಳಿ. ಮಧ್ಯಪ್ರದೇಶದ ಮಾಳ್ವಾದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂತಂದ್ರ ದಾಳಿ ಮಾಡುವುದರ ಮೂಲಕ ದೇವಲೋಕನನ್ನು ಲೋಕನನ್ನು ಸೋಲಿಸುವುದರ ಮೂಲಕ ಮಧ್ಯಪ್ರದೇಶದ ಮಾಳ್ವಾದ ಸಂಪತ್ತನ್ನ ದೋಚ್ಕೊಂಡು ದೆಹಲಿಗೆ ಹೋಗ್ತಾನೆ. ನಂತರ ಶಿವನಕೋಟೆ ಮೇಲೆ ದಾಳಿ. ನೋಡ್ರಿ, ಈ ಶಿವನಕೋಟೆ ಮೇಲೆ ದಾಳಿ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ಕೊನೆಯ ದಾಳಿ ಇದು. ಶಿವನಕೋಟೆಯ ಮೇಲೆ ದಾಳಿ ಮಾಡಿ ಶೀಲದೇವನನ್ನು ಸೋಲಿಸುವುದರ ಮೂಲಕ ಉತ್ತರ ಭಾರತದ ಅಪಾರವಾದಂತಹ ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ಅಪಾರವಾದಂತಹ ಪ್ರದೇಶವನ್ನು ವಶಪಡಿಸಿಕೊಂಡು ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ಮುಖ ಮಾಡ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. 5 ದಂಡಯಾತ್ರೆಗಳನ್ನು ಉತ್ತರ ಭಾರತದಲ್ಲಿ ಮಾಡ್ತಾನ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ದಂಡಯಾತ್ರೆಗಳು ಒಂದು ಗುಜರಾತ್ ಮೇಲೆ ದಂಡಯಾತ್ರೆ, ಇನ್ನೊಂದು ರಾಜಸ್ಥಾನದ ರಣತಂಬರದ ಮೇಲೆ ದಂಡಯಾತ್ರೆ, ಇನ್ನೊಂದು ರಾಜಸ್ಥಾನದ ಮೇವಾಡದ ಮೇಲೆ ದಂಡಯಾತ್ರೆ. ಈ ಉಳಿದಿದ್ದು 2 ದಂಡಯಾತ್ರೆಗಳು ಅಷ್ಟೊಂದು ಪ್ರಮುಖವಾಗಿಲ್ಲ. ಆದರೂ ಸಹಿತ ಒಂದು ಸ್ವಲ್ಪ ಮಾಹಿತಿ ಇರಲಿ ಅಂತಂದ್ರೆ ನಾನೇನು ಮಾಡಿದ್ದೀನಪ್ಪ ಅಂತಂದ್ರೆ ಅದರದ್ದು ಒಂದು ಸ್ವಲ್ಪ ಕಿರು ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ಅದೇ ರೀತಿಯಾಗಿ ಉತ್ತರ ಭಾರತದ ದಂಡಯಾತ್ರೆಯನ್ನು ಮುಗಿದ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಕೈಗೊಳ್ತಾನ.
ಸಂಪೂರ್ಣವಾಗಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಯಾರಪ್ಪ ಅಂತಂತಂದ್ರ ಮಲ್ಲಿ ಕಾಪರ್. ಯಾರ್ರಿ? ಮಲ್ಲಿ ಕಾಪರ್. ಇಡೀ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಂತಹ ಸೇನಾಪತಿ ಈತ. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ಇಡೀ ದೆಹಲಿ ಸುಲ್ತಾನರಲ್ಲಿಯ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡ ಮೊದಲ ಮುಸ್ಲಿಂ ಸುಲ್ತಾನ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಕೈಗೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಯಾರಪ್ಪ ಅಂತಂತಂದ್ರ ಮಲ್ಲಿ ಕಾಪರ್. ಯಾರ್ರಿ? ಮಲ್ಲಿ ಕಾಪರ್. ಇಡೀ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಂತಹ ಸೇನಾಪತಿ ಈತ. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ಇಡೀ ದೆಹಲಿ ಸುಲ್ತಾನರಲ್ಲಿಯ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡ ಮೊದಲ ಮುಸ್ಲಿಂ ಸುಲ್ತಾನ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷಿಣ ಭಾರತದ ಮೊದಲ ದಾಳಿ ಯಾವುದಪ್ಪ ಅಂತಂತಂದ್ರ ದೇವಗಿರಿಯ ಮೇಲೆ ದಾಳಿ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನ. ಯಾಕೆ ದಾಳಿ ಮಾಡ್ತಾನ? ಯಾಕೆ ಮಲ್ಲಿ ಕಾಪರ್ ಈ ಪ್ರದೇಶದ ಮೇಲೆ ದಾಳಿ ಮಾಡ್ತಾನಪ್ಪ ಅಂತಂತಂದ್ರ ಈ ದೇವಗಿರಿಯ ಯಾದವರ ರಾಜ. ಯಾರು? ಯಾದವರ ರಾಜ ಯಾರಪ್ಪ ಅಂತಂದ್ರ ಚಂದ್ರದೇವ. ಯಾರಪ್ಪ ಅಂತಂದ್ರೆ ರಾಮಚಂದ್ರ. ಯಾರ್ರಿ? ರಾಮಚಂದ್ರ. ಈ ರಾಮಚಂದ್ರ ಏನ್ ಮಾಡಿರ್ತಾನಪ್ಪ ಅಂತಂತಂದ್ರ ಕರ್ಣದೇವರಾಯ ಮತ್ತು ಆತನ ಮಗಳಾದಂತಹ ದೇವಲಾದೇವಿಗೆ ಆಶ್ರಯವನ್ನು ನೀಡಿರ್ತಾನೆ. ಯಾರಿಗೆ? ಕರ್ಣದೇವ ಮತ್ತು ದೇವಲಾದೇವಿ. ಇವರಿಬ್ರು ಯಾರಪ್ಪ ಅಂತಂತಂದ್ರ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳಾದಂತಹ ನಜರತ್ ಖಾನ್, ಉಲತ್ ಖಾನ್, ಜಾಫರ್ ಖಾನ್ ಗುಜರಾತಿನ ಮೇಲೆ ದಾಳಿ ಮಾಡಿದಾಗ ಈ ಕರ್ಣದೇವರಾಯ ಮತ್ತು ದೇವಲಾದೇವಿ ಗುಜರಾತಿನಿಂದ ತಪ್ಪಿಸಿಕೊಂಡು ಬಂದು ಎಲ್ಲಿ ಹೋಗಿರ್ತಾರಪ್ಪ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿರ್ತಾರ. ಮಹಾರಾಷ್ಟ್ರದ ದೇವಗಿರಿಯ ರಾಮಚಂದ್ರನ ಬಳಿ ಆಶ್ರಯವನ್ನು ಪಡ್ಕೊಂಡಿರ್ತಾರ. ಅದಕ್ಕಾಗಿ ಈ ರಾಮಚಂದ್ರ ದೇವ ಇವರಿಬ್ಬರಿಗೆ ಆಶ್ರಯವನ್ನು ನೀಡಿದ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಆದಂತಹ ಮಲ್ಲಿ ಕಾಪರ್ ಎಲ್ಲಿಗೆ ದಾಳಿ ಮಾಡ್ತಾನಪ್ಪ ಅಂತಂತಂದ್ರೆ ಮಹಾರಾಷ್ಟ್ರದ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಮಹಾರಾಷ್ಟ್ರದ ದೇವಗಿರಿಯ ಮೇಲೆ ದಾಳಿ ಮಾಡಿ ರಾಮಚಂದ್ರನನ್ನು ಸೋಲಿಸುವುದರ ಮೂಲಕ, ಕರ್ಣದೇವರಾಯನನ್ನು ಸೋಲಿಸುವುದರ ಮೂಲಕ ದೇವಲಾದೇವಿಯನ್ನ ದೆಹಲಿಗೆ ಎತ್ತಾಕೊಂಡು ಹೋಗ್ತಾನೆ. ದೆಹಲಿಗೆ ಕರೆದುಕೊಂಡು ಹೋಗಿ ದೆಹಲಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಾದಂತಹ ಕಿಜರ್ ಖಾನ್. ಯಾರ್ರಿ? ಕಿಜರ್ ಖಾನ್ ದೇವಲಾದೇವಿಯನ್ನು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ನೋಡ್ರಿ, ದೇವಲಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಮಗ ಮದುವೆ ಆದ್ರ ದೇವಲಾದೇವಿಯ ತಾಯಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಮದುವೆ ಆಗ್ತಾನೆ. ನೋಡ್ರಿ, ತಾಯಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಮದುವೆ ಆದ್ರ ಮಗಳನ್ನು ಕಿಜರ್ ಖಾನ್ ಮದುವೆ ಆಗ್ತಾನೆ. ದೆಹಲಿ ಸುಲ್ತಾನರಲ್ಲಿ ಸಂಬಂಧಗಳಿಗೆ ಬೆಲೆನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಈಕೆ ಅಕ್ಕ ತಂಗಿನೂ ಆಗ್ಬೇಕು. ಯಾರಿಗೆ? ಕಿಜರ್ ಖಾನ್ಗೆ. ಆದರೆ ಅಕ್ಕನನ್ನೇ ಏನು ಮಾಡ್ತಾನಪ್ಪ ಅಂತಂದ್ರೆ ಮದುವೆ ಆಗ್ತಾನೆ ಕಿಜರ್ ಖಾನ್. ಅದಕ್ಕಾಗಿ ರಕ್ತ ಸಂಬಂಧಗಳಿಗೆ ಮಧ್ಯಕಾಲೀನ ಇತಿಹಾಸದಲ್ಲಿ ಬೆಲೆನೇ ಇರ್ತಾ ಇರಲಿಲ್ಲ. ನಂತರ ಕಿಜರ್ ಖಾನ್ ದೇವಲಾದೇವಿಯನ್ನು ಮದುವೆಯಾಗಿ ದೇವಗಿರಿಯಲ್ಲಿರುವಂತಹ ಅಪಾರವಾದಂತಹ ಸಂಪತ್ತನ್ನ ಮಲ್ಲಿ ಕಾಪರ್ ಎಲ್ಲಿಗೆ ತಕೊಂಡು ಹೋಗ್ತಾನಪ್ಪ ಅಂತಂತಂದ್ರ ದೆಹಲಿಗೆ ತೆಗೆದುಕೊಂಡು ಹೋಗ್ತಾನ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರ ಹೇಳ್ಬೋದು. ಇಷ್ಟೇನಪ್ಪ ಅಂತಂತಂದ್ರ ದೇವಗಿರಿಯ ಮೇಲೆ
ದಾಳಿ ಮಾಡಿದ ಸಂದರ್ಭದಲ್ಲಿ ನಡೆದಂತಹ ಘಟನೆ ಅಂತಂದ್ರೆ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ನಂತರ ವಾರಂಗಲ್ ಮೇಲೆ ದಾಳಿ. ವಾರಂಗಲ್ ಮೇಲೆ ದಾಳಿ. ವಾರಂಗಲ್ನ ಮೇಲೆ ಮಲ್ಲಿಕಾಪರ್ ದಾಳಿ ಮಾಡಿದಾಗ ವಾರಂಗಲ್ಲನ್ನು ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂತಂತಂದ್ರ ಕಾಕತೀಯರ ರಾಜ. ವಾರಂಗಲ್ನ ರಾಜ ಯಾರಪ್ಪ ಅಂತಂತಂದ್ರ ಎರಡನೇ ಪ್ರತಾಪ ರುದ್ರದೇವ. ಎರಡನೇ ಪ್ರತಾಪ ರುದ್ರದೇವ. ಎರಡನೇ ಪ್ರತಾಪ ರುದ್ರದೇವನ ಮೇಲೆ ಏನ್ ಮಾಡ್ತಾನಪ್ಪ ಅಂತಂದ್ರ ದಾಳಿ ಮಾಡುವುದರ ಮೂಲಕ ಪ್ರತಾಪ ರುದ್ರನನ್ನು ಸಂಪೂರ್ಣವಾಗಿ ಮಲ್ಲಿಕಾಪರ್ ಸೋಲಿಸಿ ಪ್ರತಾಪ ರುದ್ರದೇವ ಕಪ್ಪು ಕಾಣಿಕೆಗಳನ್ನು ಕೊಡಲು ಒಪ್ಕೊಳ್ತಾನೆ. ಏನು ಕಪ್ಪು ಕಾಣಿಕೆಗಳನ್ನು ಕೊಡ್ತಾನಪ್ಪ ಅಂತಂತಂದ್ರ 7,000 kg ಚಿನ್ನದ ಮೂರ್ತಿಯನ್ನು ಕೊಡ್ತಾನೆ. ನೋಡ್ರಿ, 700,000 kg ಚಿನ್ನದ ಮೂರ್ತಿ. 100 ಆನೆಗಳನ್ನು ಕೊಡ್ತಾನೆ. 100 ಆನೆಗಳು. 1,000 ಒಂಟೆಗಳನ್ನು ಕೊಡ್ತಾನೆ. ಇಲ್ಲಿನ ಸಂಪತ್ತನ್ನು ದೆಹಲಿಗೆ ತೆಗೆದುಕೊಂಡು ಹೋಗುವಾಗ, ವಾರಂಗಲ್ನ ಸಂಪತ್ತನ್ನು ದೆಹಲಿಗೆ ತೆಗೆದುಕೊಂಡು ಹೋಗುವಾಗ ಅಮೀರ್ ಖುಸ್ರು ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂತಂತಂದ್ರ, ವಾರಂಗಲ್ನ ಸಂಪತ್ತನ್ನು ಗುಜರಾತಿಗೆ ತೆಗೆದುಕೊಂಡು ಹೋಗುವಾಗ ಒಂಟೆಗಳು, ಆನೆಗಳು, ಕುದುರೆಗಳು ಇಲ್ಲಿನ ಸಂಪತ್ತನ್ನು ಹೊತ್ತುಕೊಂಡು ಹೋಗುವಾಗ ನರಳಾಡಿದವು ಅಂತ ಹೇಳ್ತಾನೆ. ಯಾರು? ಅಮೀರ್ ಖುಸ್ರು. ನೋಡ್ರಿ, ಅಷ್ಟೊಂದು ಸಂಪತ್ತನ್ನು ಈ ವಾರಂಗಲ್ ಪ್ರದೇಶದಿಂದ ದೆಹಲಿಗೆ ತೆಗೆದುಕೊಂಡು ಹೋಗ್ತಾನ. ಯಾರು? ಮಲ್ಲಿಕಾಪರ್. ಇದೇ ವಾರಂಗಲ್ನ ದಾಳಿಯಲ್ಲಿ ಕೊಯ್ನೂರು ವಜ್ರವನ್ನು ಸಹಿತ ಏನ್ ಮಾಡ್ತಾನಪ್ಪ ಅಂತಂದ್ರೆ ತೆಗೆದುಕೊಂಡು ಹೋಗ್ತಾನೆ. ಯಾವುದು? ಕೊಯ್ನೂರು ವಜ್ರ. ಕೊಯ್ನೂರು ವಜ್ರವನ್ನು ತೆಗೆದುಕೊಂಡು ಏನ್ ಮಾಡ್ತಾನಪ್ಪ ಅಂತಂತಂದ್ರ ಈ ಮಲ್ಲಿಕಾಪರ್ ದೆಹಲಿಗೆ ಹೋಗ್ತಾನ ಅಂತಂದು ಹೇಳ್ಬೋದು. ಇಷ್ಟೇನಪ್ಪ ಅಂತಂತಂದ್ರ ವಾರಂಗಲ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಇನ್ನು ನೆಕ್ಸ್ಟ್, ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಸೇನಾಪತಿ ಆದಂತಹ ಮಲ್ಲಿಕಾಪರ್ ವಾರಂಗಲ್ ಮೇಲೆ ದಾಳಿ ಮಾಡಿದ ನಂತರ ತನ್ನ ಕೊನೆಯ ಮತ್ತು ನಂತರದ ದಾಳಿಯನ್ನು ದ್ವಾರ ಸಮುದ್ರದ ಮೇಲೆ ಮಾಡ್ತಾನೆ. ದ್ವಾರ ಸಮುದ್ರದ ಮೇಲೆ 1310 ಏನ್ ಮಾಡ್ತಾನಪ್ಪ ಅಂತಂತಂದ್ರ ದಾಳಿ ಮಾಡ್ತಾನೆ. ದ್ವಾರ ಸಮುದ್ರದ ಹೊಯ್ಸಳರ 3ನೇ ಬಲ್ಲಾಳನ ಮೇಲೆ ದಾಳಿ ಮಾಡಿದಾಗ ಈ ದ್ವಾರ ಸಮುದ್ರವನ್ನು ಆಳ್ವಿಕೆ ಮಾಡುತ್ತಿದ್ದವ್ರು ಯಾರಪ್ಪ ಅಂತಂತಂದ್ರ 3ನೇ ಬಲ್ಲಾಳ. ಈ 3ನೇ ಬಲ್ಲಾಳನ ಮೇಲೆ ಮಲ್ಲಿಕಾಪರ್ ದಾಳಿ ಮಾಡಿದಾಗ ಈ 3ನೇ ಬಲ್ಲಾಳ ಮಧುರೈನ ಪಾಂಡ್ಯರ ಹತ್ರ ಹೋಗಿರ್ತಾನೆ. ಎಲ್ಲಿ? ಮಧುರೈನ ಪಾಂಡ್ಯರ ಹತ್ರ. ಯಾಕೆ ಮಧುರೈನ ಪಾಂಡ್ಯರ ಹತ್ರ ಈ 3ನೇ ಬಲ್ಲಾಳ ಹೋಗಿರ್ತಾನಪ್ಪ ಅಂತಂತಂದ್ರ, ಈ ಮಧುರೈನ ಪಾಂಡ್ಯರ ರಾಜ ಕುಲಶೇಖರ ಅಂತ ಹೇಳ್ತಾನೆ. ಕುಲಶೇಖರ. ಈ ಕುಲಶೇಖರನಿಗೆ 2 ಮಕ್ಕಳು ಇರ್ತಾರ. ಒಬ್ಬ ಸುಂದರ ಪಾಂಡ್ಯ ಮತ್ತು ಇನ್ನೊಬ್ಬ ವೀರ ಪಾಂಡ್ಯ. ಈ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಅಂತಂದು ಕುಲಶೇಖರನಿಗೆ ಮಕ್ಕಳು ಇರ್ತಾರ. ಈ ಕುಲಶೇಖರನ ಮರಣ ಹೊಂದಿದ ನಂತರ ಮಧುರೈನ ಸಿಂಹಾಸನಕ್ಕಾಗಿ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯರ ಮಧ್ಯೆ ಅಂತಃಕಲಹ ನಡೆದಿರ್ತೈತಿ. ಇವರಿಬ್ರು ಈ ಮಧುರೈನ ಸಿಂಹಾಸನಕ್ಕಾಗಿ ಜಗಳ ಮಾಡ್ತಿರ್ತಾರ. ನಾನು ಅಧಿಕಾರಕ್ಕೆ ಬರ್ತೀನಿ ಅಂತಂದು. ಅಂತಹ ಸಂದರ್ಭದಲ್ಲಿ ಈ 3ನೇ ಬಲ್ಲಾಳ ಏನ್ ಮಾಡಿರ್ತಾನಪ್ಪ ಅಂತಂತಂದ್ರ ಇವರಿಬ್ಬರ ನಡುವಿನ ಜಗಳವನ್ನು ಬಿಡ್ಸಾಕ ಎಲ್ಲಿ ಹೋಗಿರ್ತಾನಪ್ಪ ಅಂತಂದ್ರ ಮಧುರೈಗೆ ಹೋಗಿರ್ತಾನ.
ಅಂತಹ ಸಮಯದಲ್ಲಿ ಮಲ್ಲಿಕಾಪರ್ ಈ ದ್ವಾರ ಸಮುದ್ರದ ಮೇಲೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ದಾಳಿ ಮಾಡ್ತಾನೆ. ದ್ವಾರ ಸಮುದ್ರದ ಮೇಲೆ 310ರಲ್ಲಿ ದಾಳಿ ಮಾಡಿ ದ್ವಾರ ಸಮುದ್ರದಲ್ಲಿ ಅಪಾರವಾದಂತಹ ದೇವಾಲಯಗಳನ್ನ ನಾಶ ಮಾಡ್ತಾನೆ. ಅದರಲ್ಲಿ ಹೊಯ್ಸಳೇಶ್ವರ ದೇವಾಲಯ, ಯಾವುದು ಹೊಯ್ಸಳೇಶ್ವರ ದೇವಾಲಯ, ಹೊಯ್ಸಳೇಶ್ವರ ದೇವಾಲಯವನ್ನು ನಾಶ ಮಾಡಿ ದ್ವಾರ ಸಮುದ್ರದ ಅಪಾರವಾದಂತಹ ಸಂಪತ್ತನ್ನ ದೋಸ್ತಿರ್ತಾನೆ. ದೋಚುವಂತಹ ಸಮಯದಲ್ಲಿ 3ನೇ ಬಲ್ಲಾಳ ಇವರಿಬ್ಬರ ನಡುವಿನ ಕಲಹವನ್ನು ಮುಗಿಸಿಕೊಂಡು ಮರಳಿ ಏನು ಮಾಡ್ತಾನಪ್ಪ ಅಂತಂದ್ರೆ ದ್ವಾರ ಸಮುದ್ರಕ್ಕೆ ಬರ್ತಾನೆ. ದ್ವಾರ ಸಮುದ್ರಕ್ಕೆ ಬಂದು ಈ ಎಲ್ಲ ಅನಾಹುತವನ್ನು ನೋಡ್ತಾನೆ. ಯಾಕಪ್ಪ ಅಂತಂದ್ರೆ ಈ ಮಲ್ಲಿಕಾಪರ್ ಅಪಾರವಾದಂತಹ ದೇವಾಲಯವನ್ನು ನಾಶ ಮಾಡಿ ಅಲ್ಲಿನ ಸಂಪತ್ತನ್ನು ತೆಗೆದುಕೊಂಡು ಹೋಗುವುದನ್ನು ಯಾರು ನೋಡ್ತಾರಪ್ಪ ಅಂತಂತಂದ್ರೆ ಈ 3ನೇ ಬಲ್ಲಾಳ ನೋಡ್ತಾನೆ. 3ನೇ ಬಲ್ಲಾಳ ನೋಡಿ ಮಲ್ಲಿಕಾಪರ್ನೊಂದಿಗೆ ಯುದ್ಧ ಮಾಡಕ್ಕ ಸೈನ್ಯವನ್ನು ತಯಾರು ಮಾಡಿಕೊಂಡು ಈತನ ಮೇಲೆ ಯುದ್ಧ ಮಾಡ್ತಾನ. ಆದ್ರೆ ಈ ಮಲ್ಲಿಕಾಪರ್ನ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ 3ನೇ ಬಲ್ಲಾಳನನ್ನು ಸಂಪೂರ್ಣವಾಗಿ ಸೋಲಿಸಿಬಿಡ್ತಾನೆ. 3ನೇ ಬಲ್ಲಾಳನನ್ನು ಸಂಪೂರ್ಣವಾಗಿ ಸೋಲಿಸಿ ಕೇಳ್ತಾನ 3ನೇ ಬಲ್ಲಾಳ, ಅಲ್ಲೋ ನಾನು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದಾಗ ನೀನೆಲ್ಲಿ ಹೋಗಿದ್ದಿ ಅಂತ ಕೇಳ್ತಾನ. ಅವಾಗ 3ನೇ ಬಲ್ಲಾಳ ಹೇಳ್ತಾನ, ನಾನು ಮದುರೈಗೆ ಹೋಗಿದ್ನಿ ಅಂತಂದು. ಯಾಕೆ ಮದುರೈಗೆ ಹೋಗಿದ್ ನೀನು ಅಂತಂದು ಮಲ್ಲಿಕಾಪರ್ ಕೇಳ್ತಾನ. ಇಲ್ಲ, ಮದುರೈನಲ್ಲಿ ಕುಲಶೇಖರ ಅನ್ನುವಂತಹ ರಾಜ ಮರಣ ಹೊಂದಿದ್ದ. ಅವನ ಮಕ್ಕಳಾದಂತಹ ಸುಂದರ ಪಾಂಡೆ ಮತ್ತು ವೀರಪಾಂಡೆ ಏನ್ ಮಾಡ್ತಾ ಇದ್ರಪ್ಪ ಅಂತಂತಂದ್ರ ಸಿಂಹಾಸನಕ್ಕಾಗಿ ಜಗಳ ಮಾಡ್ತಾ ಇದ್ರು. ಆ ಜಗಳವನ್ನು ಬಿಡ್ಸಾಕ್ ನಾನು ಹೋಗಿದ್ನಿ ಅಂತಂದು ಯಾರು ಹೇಳ್ತಾರಪ್ಪ ಅಂತಂತಂದ್ರ ಈ 3ನೇ ಬಲ್ಲಾಳ ಹೇಳ್ತಾನ. ಅವಾಗ ಈ ಮಲ್ಲಿಕಾಪರ್ ದ್ವಾರ ಸಮುದ್ರದ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿ ನಂತರ ಮತ್ತೆ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಮದುರೈನ ಮೇಲೆ ದಾಳಿ ಮಾಡ್ತಾನ. ಮದುರೈನ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಸುಂದರ ಪಾಂಡ್ಯನಿಗೆ ಈ ವಿಷಯ ಗೊತ್ತಾಗತ್ತೆ. ಮಲ್ಲಿಕಾಪರ್ ನಮ್ಮ ಮೇಲೆ ದಾಳಿ ಮಾಡಕ್ ಬರಾಕತ್ತಾನ ಅಂತಂದು ಸುಂದರ ಪಾಂಡ್ಯ ವಿಷಯ ಗೊತ್ತಾಗಿ ಸುಂದರ ಪಾಂಡ್ಯ ಅವ ಬರುವ ದಾರಿಗೆ ವಿರುದ್ಧವಾಗಿ ಹೋಗ್ತಾನ. ಬರುವ ದಾರಿಗೆ ವಿರುದ್ಧವಾಗಿ ಹೋಗಿ ಮಲ್ಲಿಕಾಪರ್ನಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಸಹಾಯವನ್ನು ಕೇಳ್ತಾನ. ಯಾರು? ಸುಂದರ ಪಾಂಡ್ಯ. ಸಹಾಯವನ್ನು ಕೇಳಿದಾಗ ಮೊದಲು ಮಲ್ಲಿಕಾಪರ್ ಯಾರನ್ನ ಸೋಲಿಸ್ತಾನಪ್ಪ ಅಂತಂದ್ರೆ ಸುಂದರ ಪಾಂಡ್ಯನನ್ನು ಸೋಲಿಸಿ ಕೊಂದಾಕ್ಬಿಡ್ತಾನ. ಅವಾಗ ಮಲ್ಲಿಕಾಪರ್ ನಂತರ ಮದುರೈಗೆ ಹೋಗಿ ಮದುರೈನಲ್ಲಿ ವೀರಪಾಂಡ್ಯನನ್ನು ನಾಯಿಗೆ ಬಡ್ದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಸೋಲಿಸ್ಬಿಡ್ತಾನ. ವೀರಪಾಂಡ್ಯನನ್ನು ಸೋಲಿಸಿ ಈ ಮದುರೈನಲ್ಲಿ 612 ಆನೆಗಳನ್ನು ಮತ್ತು 20,000 ಕುದುರೆಗಳು 612 ಆನೆಗಳು ಮತ್ತು ಅಪಾರವಾದಂತಹ ಬೆಳ್ಳಿ, ಬಂಗಾರ, ಚಿನ್ನ, ವಜ್ರದ ಮೂಲಕ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ದೆಹಲಿಗೆ ತೆಗೆದುಕೊಂಡು ಹೋಗ್ತಾನೆ. ದೆಹಲಿಗೆ ತೆಗೆದುಕೊಂಡು ಹೋಗಿ ಆಡಳಿತವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಲ್ಲಿಕಾಪರ್ 2ನೇ ಬಾರಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ದೇವಗಿರಿ ಮೇಲೆ ದಾಳಿ 1311ರಲ್ಲಿ ದೇವಗಿರಿಯ ಮೇಲೆ 2ನೇ ಬಾರಿ ದಾಳಿ ಮಾಡ್ತಾನೆ. ಯಾಕೆ 2ನೇ ಬಾರಿ ದಾಳಿ ಮಾಡ್ತಾನಪ್ಪ ಅಂತಂತಂದ್ರೆ ದೇವಗಿರಿಯ ರಾಜನಾದಂತಹ ರಾಮಚಂದ್ರ ದೇವ ಸತ್ತೋಗಿರ್ತಾನ. ರಾಮಚಂದ್ರ ದೇವ ಸತ್ತೋಗಿರ್ತಾನ. ಆತನ ಮಗನಾದಂತಹ ಶಂಕರ ದೇವ ಆಡಳಿತಕ್ಕೆ ಬಂದಿರ್ತಾನ. ಶಂಕರ ದೇವ ಈ ಶಂಕರ ದೇವ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ದೆಹಲಿಗೆ ಕಪ್ಪು ಕಾಣಿಕೆಗಳನ್ನು ಕೊಡುವುದನ್ನು ನಿಲ್ಲಿಸಿಬಿಟ್ಟಿರ್ತಾನೆ. ಯಾಕಪ್ಪ ಅಂತಂತಂದ್ರೆ ಈ ಶಂಕರ ದೇವನ ತಂದೆಯಾದಂತಹ ರಾಮಚಂದ್ರ ದೇವ ದೆಹಲಿಯ ವಿರುದ್ಧ ಸೋತು, ಮೊದಲನೇ ದಾಳಿಯಲ್ಲಿ ದೆಹಲಿಯ ವಿರುದ್ಧ ಸೋತು ಅವರ ಅಪ್ಪನಾದಂತಹ ರಾಮಚಂದ್ರ ದೆಹಲಿಗೆ ಕಪ್ಪು ಕಾಣಿಕೆಗಳನ್ನು ಕೊಡ್ತಾ ಇರ್ತಾನೆ. ಆದರೆ ರಾಮಚಂದ್ರ ದೇವ ಸತ್ತ ನಂತರ ಶಂಕರ ದೇವ ದೇವಗಿರಿಯ ಸಿಂಹಾಸನಕ್ಕೆ ಬಂದ ನಂತರ ಶಂಕರ ದೇವ ನಾನೇ ಯಾಕೆ ಕೊಡ್ಬೇಕು ಅವನಿಗೆ ಕಪ್ಪು ಕಾಣಿಕೆಗಳನ್ನು? ನಾನು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ಬೇಕು. ನಾನು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ಬೇಕಂತಂದ್ರೆ ಯಾರ ಅಧೀನದಲ್ಲಿಯೂ ಸಹಿತ ನಾನು ಇರಬಾರ್ದು ಅಂತಂದು ಶಂಕರ ದೇವ ದೆಹಲಿಗೆ ಕಪ್ಪು ಕಾಣಿಕೆಗಳನ್ನು ಕೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತಾನೆ. ಅವಾಗ ಈ ಮಲ್ಲಿಕಾಪರ್ 2ನೇ ಬಾರಿ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಮಹಾರಾಷ್ಟ್ರದ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನ.
ದೇವಗಿರಿಯ ಮೇಲೆ ದಾಳಿ ಮಾಡಿ ಶಂಕರ ದೇವನನ್ನ ಸೋಲಿಸ್ತಾನ. ಶಂಕರ ದೇವನನ್ನ ಸೋಲಿಸಿ ಈತನನ್ನ ಕೊಂದು ಹಾಕಿ ಈ ಒಂದು ದೇವಗಿರಿಯ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಇಲ್ಲಿಗೆ ದಕ್ಷಿಣ ಭಾರತದ ದಂಡಯಾತ್ರೆಗಳು ಏನಾಗ್ತಾವಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತಗಳು ಮುಕ್ತಾಯವಾಗ್ತವು. ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹಿತ ಅಪಾರವಾದಂತಹ ಕೊಡುಗೆಯನ್ನು ನೀಡಿದಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಈತ ತನ್ನ ಒಂದು ಆಸ್ಥಾನದಲ್ಲಿ ದಾಪ್ ಮತ್ತು ಚಹಾರ್ ಅನ್ನುವಂತಹ ಎರಡು ಪದ್ಧತಿಗಳನ್ನು ಜಾರಿಗೆ ತರ್ತಾನೆ. ದಾಪ್ ಮತ್ತು ಚಹಾರ್. ದಾಪ್ ಅಂತಂದ್ರೆ ಕುದುರೆಗಳಿಗೆ ಮುದ್ರೆ ಹಾಕುವುದು, ಕುದುರೆಗಳಿಗೆ ಮುದ್ರೆ ಹಾಕುವುದು. ಚಹಾರ್ ಅಂತಂತಂದ್ರ ಸೈನಿಕರ ಗುಣಲಕ್ಷಣಗಳನ್ನು ಬರೆದು ಇಡುವುದಕ್ಕೆ ಚಹಾರ್ ಪದ್ಧತಿ ಅಂತಂದ್ರೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಅದೇ ರೀತಿಯಾಗಿ ಈ ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಳ್ಳಲು ದಿವಾನ್ ಇ ರಿಯಾಲಸ್ ಅಂತನ್ನುವಂತಹ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ದಿವಾನ್ ಈ ದಿವಾನ್ ಇ ರಿಯಾಸತ್ ಅನ್ನುವಂತಹ ಇಲಾಖೆಗಳನ್ನು ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಪ್ರಾರಂಭ ಮಾಡ್ತಾನ. ಇದು ಮಾರುಕಟ್ಟೆ ಇಲಾಖೆ. ಮಾರುಕಟ್ಟೆ ಇಲಾಖೆಯನ್ನು ಸಹನಾ ಇ ಮಂಡಿ ಅಂತಂದು ಕರೀತಾನ. ಸಹನಾ ಇ ಮಂಡಿ. ಅದೇ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಭಾರತಕ್ಕೆ ಸಿತಾರ್ ಮತ್ತು ತಬಲವನ್ನು ಪರಿಚಯಿಸಿದನು. ಸಿತಾರ್ ಮತ್ತು ತಬಲವನ್ನು ಪರಿಚಯಿಸಿದವನು ಯಾರಪ್ಪ ಅಂತಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಇಷ್ಟು ಸರಿಯಾಗಿ ಆಡಳಿತವನ್ನು ಮಾಡಿದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಕೊನೆಗೆ ತನ್ನ ಸೇನಾಪತಿಯಾದಂತಹ ಗಾಜಿ ಮಲ್ಲಿಕನಿಂದ ಏನಾಗ್ತಾನಪ್ಪ ಅಂತಂತಂದ್ರ ಈ ಗಾಜಿ ಮಲ್ಲಿಕ್ ಇಡೀ ಖಿಲ್ಜಿ ಸಂತತಿಯನ್ನ ಕೊನೆಗೊಳಿಸ್ತಾನ ಅಂತಂದು ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರ ಹೇಳ್ಬೋದು. ಇಲ್ಲಿಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಜೀವನ ಮತ್ತು ಆತನ ಸಾಧನೆಗಳು ಮುಕ್ತಾಯವಾದವು. ಓಕೆ, ನಂತರದ ಕ್ಲಾಸ್ನಲ್ಲಿ ನಾವು ಮೊಹಮ್ಮದ್ ಬಿನ್ ತುಘಲಕ್ನ ಬಗ್ಗೆ ನೋಡೋಣ.